ಪ್ರಥಮ PUC ಅರ್ಥಶಾಸ್ತ್ರದ ವಿಷಯದಲ್ಲಿ ಇವತ್ತಿನ ಅಧ್ಯಾಯ 5 ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ. ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ. ಈ ಅಧ್ಯಾಯ ಅಂತಕ್ಕಂಥದ್ದು ಭಾರತದ ಆರ್ಥಿಕಾಭಿವೃದ್ಧಿಯ ಅಂತಕ್ಕಂಥ ವಿಭಾಗದಲ್ಲಿ, ಅಂದರೆ ಭಾಗ 2 ಭಾರತದ ಆರ್ಥಿಕಾಭಿವೃದ್ಧಿಯ ವಿಭಾಗದಲ್ಲಿ ನಾವು ನೋಡ್ಬೋದು. ಅದರಲ್ಲಿ 5ನೇ ಅಧ್ಯಾಯವನ್ನು ಇವತ್ತಿನ ದಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ ತರಗತಿಗಳಲ್ಲಿ ಬಡತನದ ಒಂದು ಸವಾಲನ್ನು ನಾವು ಹೇಗೆ ಎದುರಿಸಬೇಕು, ಬಡತನದ ಪ್ರಮಾಣ ಯಾವ ರೀತಿ ಇದೆ ಮತ್ತು ಬಡತನದ ಸಮಸ್ಯೆಗಳಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋ ವಿಚಾರವನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಮಾನವ ಬಂಡವಾಳ ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ವಿಚಾರಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದು, ಈ ಮಾನವ ಸಂಪನ್ಮೂಲಗಳನ್ನ ಮಾನವ ಬಂಡವಾಳವನ್ನಾಗಿ ಪರಿವರ್ತಿಸುವ ಮೂಲಗಳು ಯಾವ್ಯಾವು ಅಂತೇಳಿ ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಮಾನವ ಸಂಪನ್ಮೂಲವನ್ನ ಮಾನವ ಬಂಡವಾಳವಾಗಿ ಪರಿವರ್ತಿಸುವ ಮೂಲಗಳು ಯಾವ್ಯಾವು ಮತ್ತು ಮಾನವ ಬಂಡವಾಳಕ್ಕೂ ಆರ್ಥಿಕ ಬೆಳವಣಿಗೆಗೂ ಇರತಕ್ಕಂತಹ ಸಂಬಂಧ ಎಂಥದ್ದು ಮತ್ತು ಮಾನವಾಭಿವೃದ್ಧಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ನಾವು ತಿಳ್ಕೊಳ್ತೀವಿ. ಹಾಗೆಯೇ ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಸರ್ಕಾರದ ಪಾತ್ರ, ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಸರ್ಕಾರದ ಪಾತ್ರ ಮತ್ತು ಶಿಕ್ಷಣದ ಒಂದು ಮಹತ್ವ, ಇವೆರಡನ್ನೂ ಸಹ ನಾವು ಅಧ್ಯಯನ ಮಾಡ್ತೀವಿ. ಹಾಗೆಯೇ ಭಾರತದ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಸಹ ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈಗ ಮಾನವ ಬಂಡವಾಳ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ, ಇತ್ತೀಚೆಗೆ ಹೆಚ್ಚು ಮಹತ್ವವನ್ನ ಪಡೆದಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಅದನ್ನ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಹೇಳ್ತೇವೆ. ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ಸ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಮಾನವ ಬಂಡವಾಳದ ನಿರ್ಮಾಣ ಅಂತಕ್ಕಂಥದ್ದು. ಈ ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಇತ್ತೀಚಿನ ದಿನದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದಿರ್ತಕ್ಕಂತಹ ಒಂದು ಪರಿಭಾವನೆ. ಈಗಾಗಲೇ ನಾವು ನೋಡಿದ್ದೀವಿ, ಈ ಮಾನವ ಜನಾಂಗ ಅಂತಕ್ಕಂಥದ್ದು ವಿಕಾಸ ಆಗ್ತಾ ಇದೆ. ಮಾನವ ಜನಾಂಗ ವಿಕಾಸವಾಗ್ತಾ ಇದೆ. ಮಾನವ ಜನಾಂಗ ವಿಕಾಸ ಆಗ್ತಾ ಇದೆ. ವಿಕಾಸ ಅಂತ ಹೇಳಿದ್ರೆ ಬದಲಾವಣೆಗಳು ಕಂಡು ಬರ್ತಾ ಇದ್ದಾವೆ, ಪ್ರಗತಿ ಆಗ್ತಾ ಇದೆ. ಮಾನವನ ಒಂದು ಈ ಜೀವಿ ಅಥವಾ ಈ ಪ್ರಾಣಿ ಏನಿದೆ, ಈ ಪ್ರಾಣಿ ಮುಖ್ಯವಾಗಿ ಹಿಂದಿಂದ ನೋಡ್ತಾ ಬಂದರೆ ಅವನು ಜೀವಿಯಾಗಿದ್ದು ನಂತರ ಅನೇಕ ಪರಿವರ್ತನೆಗಳನ್ನು ಹಾಕ್ತಾ ಬರ್ತಾ ಅವನು ಕಾಡು ಮನುಷ್ಯನಾಗ್ತಾನೆ. ಹಾಗೆಯೇ ಶಿಲಾಯುಗದಲ್ಲಿ ಅವನು ಈ ಒಂದು ಜೀವಿಸುವ ಕಲೆಯನ್ನು ಕಲಿತಾ ಬರ್ತಾನೆ. ಹಾಗೆಯೇ ಅವನ ಒಂದು ಪ್ರಗತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಈಗಾಗಲೇ ನಾವು ತಿಳ್ಕೊಂಡು ಬಂದಿದ್ದೀವಿ. ಅಂದ್ರೆ ಮಾನವ ಜನಾಂಗ ಅಂತಕ್ಕಂಥದ್ದು ನಿತ್ಯ ವಿಕಾಸ ಆಗ್ತಾ ಇದೆ, ಪರಿವರ್ತನೆಯನ್ನ ಹೊಂದ್ತಾ ಇದೆ, ಉದಾತ್ತ ಚಿಂತನೆಗಳನ್ನ ಬೆಳೆಸ್ಕೊಳ್ತಾ ಇದ್ದಾನೆ, ವಿದ್ಯಾವಂತನಾಗ್ತಾ ಇದ್ದಾನೆ, ಪ್ರಜ್ಞಾವಂತನಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಹೀಗೆ ಮಾನವ ಜನಾಂಗದ ವಿಕಾಸಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶಗಳು ಯಾವುವು? ಯಾಕೆ ಬೇರೆ ಪ್ರಾಣಿಗಳು ಅಥವಾ ಜೀವಿಗಳು ಇಷ್ಟೊಂದು ಪ್ರಮಾಣದಲ್ಲಿ ವಿಕಾಸವನ್ನು ಹೊಂದಿಲ್ಲ, ಮಾನವ ಮಾತ್ರ ಅಥವಾ ಮಾನವ ಜನಾಂಗ ಮಾತ್ರ ಹೆಚ್ಚು ವಿಕಾಸ ಆಯಿತು ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಜ್ಞಾನವನ್ನು ಸಂಪಾದಿಸುವುದು ಮತ್ತು ವರ್ಗಾಯಿಸುವುದು ಮಾನವನಲ್ಲಿರ್ತಕ್ಕಂತಹ ಒಂದು ವಿಶೇಷ ಗುಣ. ಮಾನವನಲ್ಲಿರ್ತಕ್ಕಂತಹ ವಿಶೇಷ ಗುಣವಾಗಿದೆ. ಅವನ ಸಾಮರ್ಥ್ಯ ಏನು? ಜ್ಞಾನವನ್ನು ಸಂಪಾದಿಸುವುದು. ಅದು ಆ ಸಂಪಾದಿಸಿದಂಥ ಜ್ಞಾನವನ್ನ ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂತಹ ಒಂದು ಸಾಮರ್ಥ್ಯ ಮಾನವನಲ್ಲಿ ಇರೋದ್ರಿಂದ ಮಾನವನ ಜನಾಂಗ ಅಂತಕ್ಕಂಥದ್ದು ವಿಕಾಸ ಆಗ್ತಾ ಇದೆ. ಇತ್ತೀಚೆಗೆ ಎಲ್ಲ ಶಿಕ್ಷಣದ ವ್ಯವಸ್ಥೆಗಳು ಬಂದಿದ್ದಾವೆ, ಅನೇಕ ದಾಖಲೆಗಳನ್ನು ನಾವು ಇಟ್ಕೊಳ್ತಾ ಇದ್ದೀವಿ. ಆದರೆ ಹಿಂದಿನ ಕಾಲದಲ್ಲಿ ಈ ಯಾವುದೇ ದಾಖಲೆಗಳು, ಈ ಕಂಪ್ಯೂಟರ್ಗಳು, ಹಾಗೇನೆ ಪುಸ್ತಕಗಳು ಇವ್ಯಾವುದೂ ಇರಲಿಲ್ಲ. ಆವಾಗಿನ ಜ್ಞಾನ ಹೇಗೆ ನಮಗೆ ಬಂದಿದೆ ಅಂತ ನೋಡಿದ್ರೆ
ಹಾಡುಗಳ ಮೂಲಕ, ಜನಪದ ಸಾಹಿತ್ಯಗಳ ಮೂಲಕ, ಹಾಗೆಯೇ ಉಪನ್ಯಾಸಗಳ ಮೂಲಕ, ಬೋಧನೆಯ ಕಾರ್ಯಗಳನ್ನು ಕೈಗೊಳ್ಳುವುದರ ಮೂಲಕ, ಹೀಗೆ ಒಬ್ಬರ ಬಾಯಿಂದ ಮತ್ತೊಬ್ಬರಿಗೆ ಅದು ವರ್ಗಾಯಿಸ್ತಾ ಇಡೀ ಮಾನವ ಜನಾಂಗದ ಒಂದು ವಿಕಾಸಕ್ಕೆ ಈ ಜ್ಞಾನ ಅಂತಕ್ಕಂಥದ್ದು ಕಾರಣ ಆಗಿದೆ. ಈ ಜ್ಞಾನವನ್ನ ಹೊಂದಿರತಕ್ಕಂತಹ ಪ್ರಾಣಿ ಮಾನವ. ಹಾಗಾಗಿ ಮಾನವನ ವಿಕಾಸ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಈ ಜ್ಞಾನ ಹೆಚ್ಚಿಸ್ಕೊಂಡ್ರೆ, ಮಾನವನಲ್ಲಿ ಜ್ಞಾನವನ್ನ ಹೆಚ್ಚಿಸ್ಕೊಂಡ್ರೆ ಅಂದ್ರೆ ಶಿಕ್ಷಣವನ್ನ ಪಡೆದರೆ, ಶಿಕ್ಷಣ ಅಂದ್ರೆ ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಶಿಕ್ಷಣವನ್ನ ಪಡೆದರೆ ಅವನಲ್ಲಿ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ದಕ್ಷತೆಯಿಂದ ಅವನು ತರಬೇತಿ ಮತ್ತು ಕೌಶಲ್ಯವನ್ನ ಹೊಂದೋದಕ್ಕೆ ಸಹಕಾರಿಯಾಗುತ್ತದೆ. ಮಾನವನಲ್ಲಿ ಈ ಜ್ಞಾನವನ್ನು ಸಂಪಾದಿಸಿದ ಅಂತ ಹೇಳಿದ್ರೆ ಅವನಲ್ಲಿ ದಕ್ಷತೆ, ತರಬೇತಿ ಮತ್ತು ಕೌಶಲ್ಯಗಳು ಹೆಚ್ಚಾಗೋದ್ರಿಂದ ಅವನು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನ ಮಾಡಬಹುದು, ಹೆಚ್ಚು ಕೆಲಸವನ್ನ ದಕ್ಷವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಮಾನವನಿಗೆ ಏನ್ ಬೇಕಾಗುತ್ತೆ? ಜ್ಞಾನ ಅನ್ನೋದು ಬೇಕಾಗುತ್ತದೆ. ನಾವು ನೋಡ್ತಾ ಇರ್ಬೋದು ಇವತ್ತಿನ ಒಂದು ಪರಿಸರದಲ್ಲಿ ವಿದ್ಯಾವಂತರಿಗೂ ಮತ್ತು ಅವಿದ್ಯಾವಂತರಿಗೂ ಇರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ಗುರುತಿಸಿದರೆ, ವಿದ್ಯಾವಂತರು ಏನ್ ಮಾಡ್ತಿದ್ದಾರೆ? ಉನ್ನತ ಹುದ್ದೆಗಳನ್ನ, ಉನ್ನತ ಕೆಲಸಗಳನ್ನ ಗಳಿಸ್ತಾರೆ, ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಅವಿದ್ಯಾವಂತರು ಅವರು ಹೆಚ್ಚು ಕೆಲಸ ಮಾಡ್ತಾರೆ, ಆದರೆ ಸಂಪಾದನೆಯ ಪ್ರಮಾಣ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ವಿದ್ಯಾವಂತರಿಗೂ ಮತ್ತು ಅವಿದ್ಯಾವಂತರಿಗೂ ಯಾಕೆ ಈ ತರ, ವಿದ್ಯಾವಂತರಿಗೆ ಹೆಚ್ಚು ಯಾಕೆ ಹಣವನ್ನು ಸಂಪಾದನೆ ಮಾಡ್ತಾರೆ, ಅವಿದ್ಯಾವಂತರು ಯಾಕೆ ಕಡಿಮೆ ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ವಿದ್ಯಾವಂತರಲ್ಲಿ ಅವರು ಪಡೆದಿರ್ತಕ್ಕಂಥ ತರಬೇತಿ ಮತ್ತು ಕೌಶಲ್ಯ, ಅವರ ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಜೊತೆಗೆ ಆ ಕೆಲಸದ ಬಗ್ಗೆ ಒಂದು ತರಬೇತಿಯನ್ನ ಪಡೆದಿರ್ತಾರೆ, ಹಾಗೇನೆ ಒಂದು ಕೌಶಲ್ಯವನ್ನು ಸಹ ಪಡೆದಿರ್ತಾರೆ. ಉದಾಹರಣೆಗೆ ಒಬ್ಬ ಪದವೀಧರ, ಕೃಷಿ ಪದವೀಧರ ಆಗಿರ್ತಕ್ಕಂಥವನು ಒಂದು ಹಳ್ಳಿಯಲ್ಲಿ ಹೋಗಿ ಕೃಷಿಯನ್ನ ಮಾಡ್ತಾ ಹೋದ್ರೆ ಅವನು ಹೆಚ್ಚು ಉತ್ಪಾದನೆ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಅವನಿಗೆ ಯಾವ ಗೊಬ್ಬರ ಹಾಕಬೇಕು, ಯಾವ ಬೀಜಗಳನ್ನು ಹಾಕಬೇಕು, ಆ ಮಣ್ಣಿನ ಗುಣಲಕ್ಷಣಗಳೇನು, ಯಾವ ಬೆಳೆಯನ್ನ ಬೆಳಿಬೇಕು, ಹೀಗೆ ಎಲ್ಲ ಅರಿವು ಆ ಕೃಷಿ ಪದವೀಧರನಿಗೆ ಇರುತ್ತೆ. ಆದರೆ ಒಬ್ಬ ವಿದ್ಯಾವಂತನಾಗಿರ್ತಕ್ಕಂಥ ರೈತನಿಗೆ ಆ ಎಲ್ಲ ಜ್ಞಾನಗಳು ಸಹ ಗೊತ್ತಿರುವುದಿಲ್ಲ. ಅವನ ಉತ್ಪಾದನೆ ಏನಾಗಿರುತ್ತೆ? ಕಡಿಮೆ ಆಗಿರುತ್ತದೆ. ಹೀಗಾಗಿ ವಿದ್ಯಾವಂತರಿಗೂ ಮತ್ತು ಅವಿದ್ಯಾವಂತರಿಗೂ ಒಂದು ಸಂಪಾದನೆಯಲ್ಲಿ ನಾವು ವ್ಯತ್ಯಾಸಗಳನ್ನ ಗುರುತಿಸಬಹುದಾಗಿದೆ. ಹಾಗೇನೆ ಅಂದ್ರೆ ನಾವು ಇದನ್ನೆಲ್ಲ ನೋಡಿದಾಗ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವರು ಹೆಚ್ಚು ಆದಾಯವನ್ನ ಸಂಪಾದಿಸ್ತಾರೆ. ಹಾಗೇನೆ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವರು ಒಂದು ಉತ್ತಮ ಸ್ಥಾನಮಾನದಲ್ಲಿ ಇರೋದನ್ನ ನಾವು ನೋಡಬಹುದು. ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ಹೆಚ್ಚು ಆದಾಯವನ್ನು ಸಂಪಾದಿಸ್ತಾರೆ. ಯಾಕೆಂತ ಹೇಳಿದ್ರೆ ಆ ಕೆಲಸದ ಬಗ್ಗೆ ತರಬೇತಿಯನ್ನು ಹೊಂದಿರೋದ್ರಿಂದ ಮತ್ತು ಆ ಕೆಲಸದಲ್ಲಿ ಕೌಶಲ್ಯತೆಯನ್ನು ಹೊಂದಿರೋದ್ರಿಂದ, ಅನುಭವಗಳನ್ನು ಹೊಂದಿರೋದ್ರಿಂದ, ಹೀಗಾಗಿ ಅವರು ಆ ಕೆಲಸದಲ್ಲಿ ಆಸಕ್ತಿಯಿಂದ ಹೆಚ್ಚು ಸಂಪಾದಿಸುವಂತಹ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಅವರು ಹೆಚ್ಚು ಹಣವನ್ನು, ಆದಾಯವನ್ನು ಗಳಿಸುತ್ತಾರೆ. ಹಾಗೇನೆ ಈ ಹೆಚ್ಚು ಆದಾಯವನ್ನು ಗಳಿಸಿದ್ರೆ ಶಿಕ್ಷಣದಿಂದ ಆಗ್ತಕ್ಕಂಥ ಮತ್ತೊಂದು ಅನುಕೂಲತೆಗಳು ಅಂತ ಹೇಳಿದ್ರೆ ಅವರಿಗೆ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ಲಭ್ಯ ಆಗ್ತವೆ. ಉನ್ನತ ಸ್ಥಾನಮಾನಗಳು ಲಭ್ಯ ಆಗೋದ್ರಿಂದ ನಾವು ಶಿಕ್ಷಣವನ್ನ ಪಡಿಬೇಕಾಗುತ್ತದೆ. ಹಾಗೇನೆ ಶಿಕ್ಷಣದಿಂದ ನಾವು ಮತ್ತೆ ಈ ಒಂದು ಆಗ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅನುಕೂಲತೆಗಳು ಅಂತ ಹೇಳಿದ್ರೆ ಬದಲಾವಣೆಗಳನ್ನ ಗ್ರಹಿಸಬಹುದು. ತತ್ಕ್ಷಣನೇ ಬದಲಾವಣೆಗಳನ್ನ ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥದ್ದು. ಬದಲಾವಣೆಗಳು ಅಂತ ಹೇಳಿದ್ರೆ ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ಅಥವಾ ನಿಸರ್ಗದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಮತ್ತು ಆ ಒಂದು ಈ ಬದಲಾವಣೆಗಳಿಂದಾಗಿ ಹೇಗೆ ಹೊಂದಿಕೊಂಡು ನಾವು ಬದುಕಬೇಕು ಅನ್ನೋದನ್ನ ಈ ವಿದ್ಯಾವಂತರು ಅಥವಾ ಶಿಕ್ಷಣದಿಂದ ನಮಗೆ ಕಲಿಸಿಕೊಡುತ್ತದೆ. ಹಾಗೆಯೇ ಮತ್ತೆ ನಾವು ನೋಡೋದಾದ್ರೆ ಆವಿಷ್ಕಾರಗಳಿಗೆ ಪ್ರೇರಣೆಯನ್ನ ಕೊಡುತ್ತದೆ. ಶಿಕ್ಷಣದಿಂದ ನಮಗೆ ಆವಿಷ್ಕಾರದಿಂದ ಪ್ರೇರಣೆಯನ್ನು ಕೊಡುತ್ತದೆ. ಶಿಕ್ಷಣದ ಪಾತ್ರದಲ್ಲಿ ಆವಿಷ್ಕಾರ ಅಂತ ಹೇಳಿದ್ರೆ ಸಂಶೋಧನೆಯನ್ನ ನಡೆಸೋದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ನಾವು ಶಿಕ್ಷಣವನ್ನ ಪಡೆದ ಬರಂತೆ
ಒಂದು ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ನಾವು ನಿರ್ವಹಣೆ ಮಾಡಬಹುದು ಅಥವಾ ಅದರಲ್ಲಿ ಕಾರ್ಯವನ್ನು ಕೈಗೊಳ್ಳಬಹುದು. ಸಂಶೋಧನೆಯನ್ನು ನಾವು ಕೈಗೊಂಡಾಗ ಅಂದರೆ ಅದರ ಬಗ್ಗೆ ಯೋಚಿಸುವುದು ಮತ್ತು ಅದರ ಬಗ್ಗೆ ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸುವುದಕ್ಕೂ ನಾವು ಸಂಶೋಧನೆ ಅಂತ ನೋಡಬಹುದು. ಒಂದು ನಿರ್ದಿಷ್ಟ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಂಡು ಆ ಸಮಸ್ಯೆಯಲ್ಲಿರ್ತಕ್ಕಂತಹ ಪ್ರಮುಖ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಆಳವಾಗಿರ್ತಕ್ಕಂತಹ ಸಂಶೋಧನೆಯನ್ನ ಮಾಡೋದ್ರಿಂದ ಆ ಒಂದು ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದು. ಹಾಗಾಗಿ ಇದನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಶೋಧಿಸುವುದನ್ನೇ ನಾವು ಆವಿಷ್ಕಾರಗಳು ಅಂತೇಳಿ ಕರಿತೀವಿ. ಹೀಗಾಗಿ ಈ ಆವಿಷ್ಕಾರಗಳನ್ನ ನಾವು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಶಿಕ್ಷಣವನ್ನ ಪಡಿಬೇಕಾಗುತ್ತದೆ. ಹಾಗೆಯೇ ನವೀನ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವುದು. ನವೀನ ತಂತ್ರಜ್ಞಾನ ಅಂದ್ರೆ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ನಾವು ಬೇಗ ಅಳವಡಿಸ್ಕೊಬೇಕು ಅಂತ ಹೇಳಿದ್ರೆ ನಮಗೇನ್ ಬೇಕಾಗುತ್ತೆ, ಶಿಕ್ಷಣದ ಸಹಾಯ ಅಂತಕ್ಕಂಥದ್ದು ಬೇಕಾಗುತ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಶಿಕ್ಷಣ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿದ್ರೆ ಹೆಚ್ಚು ಸಂಪಾದನೆ ಮಾಡೋದಕ್ಕೆ ಬೇಕು. ಶಿಕ್ಷಣ ಹೆಚ್ಚು ಆದಾಯವನ್ನು ಗಳಿಸಬೇಕು. ಹಾಗೇನೆ ಶಿಕ್ಷಣ ಸಾಮಾಜಿಕ ಸ್ಥಾನಮಾನಗಳನ್ನು ಗಳಿಸಲು ಬೇಕಾಗುತ್ತೆ. ಹಾಗೇನೆ ಶಿಕ್ಷಣ ಬದಲಾವಣೆಯನ್ನ ನಾವು ಗ್ರಹಿಸಬೇಕಾಗುತ್ತೆ. ಬದಲಾವಣೆಗಳನ್ನ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಶಿಕ್ಷಣ ಅಂತಕ್ಕಂಥದ್ದು ಬೇಕಾಗುತ್ತದೆ. ಉತ್ತಮ ಆಯ್ಕೆಗಳನ್ನು ಮಾಡಬೇಕು, ಅದು ಒಂದು ಬಹಳ ಮುಖ್ಯ. ಉತ್ತಮ ಆಯ್ಕೆ ಅಂತಕ್ಕಂಥದ್ದು ನಮಗೆ ಅನೇಕ ಬಯಕೆಗಳಿದ್ದಾವೆ, ಅನೇಕ ಆಸೆಗಳಿದ್ದಾವೆ. ಆ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕಾಗೋದಿಲ್ಲ. ನಮ್ಮಲ್ಲಿರ್ತಕ್ಕಂತಹ ಸಂಪನ್ಮೂಲಗಳು ಮತ್ತು ಆ ಸಂಪನ್ಮೂಲಗಳು ನಮ್ಮ ಅಗತ್ಯತೆಗಳು ಇರ್ತಕ್ಕಂಥ ಸಂಪನ್ಮೂಲಗಳು ಮತ್ತು ನಮ್ಮ ತುರ್ತು ಅಗತ್ಯತೆಗಳು ಇವುಗಳನ್ನ ಆಯ್ಕೆ ಮಾಡ್ಕೊಬೇಕು. ಯಾವ ಸಂಪನ್ಮೂಲಗಳನ್ನ ಯಾವ ಅಗತ್ಯತೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವು ಬಳಸ್ಕೊಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಆ ಸಂಪನ್ಮೂಲಗಳನ್ನ ಬಳಸ್ಕೊಬೇಕು ಅನ್ನೋದಕ್ಕೂ ಸಹ ನಮಗೆ ಶಿಕ್ಷಣದ ಜ್ಞಾನ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿದೆ. ಹಾಗೆಯೇ ಆವಿಷ್ಕಾರಗಳನ್ನ ಕೈಗೊಳ್ಳೋದಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ಬೇಕು. ಅಂದ್ರೆ ಸಂಶೋಧನೆಯನ್ನ ಕೈಗೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಸಮಸ್ಯೆ, ಉತ್ಪಾದನೆ ಸಮಸ್ಯೆ ಇರ್ಬೋದು, ಜನಸಂಖ್ಯಾ ಸಮಸ್ಯೆ ಇರ್ಬೋದು, ಅಥವಾ ಯಾವುದೇ ಒಂದು ಕಂಪನಿಯ ಮಾರ್ಕೆಟಿಂಗ್ ಬಗ್ಗೆ ಅಥವಾ ಇನ್ಯಾವುದೋ ಸಮಸ್ಯೆಗಳು, ಒಂದು ಉದ್ಯೋಗವನ್ನು ಪಡೆಯೋದ್ರ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನ ಆಳವಾಗಿ ನಾವು ಅಧ್ಯಯನ ಮಾಡಿ ಆ ಸಮಸ್ಯೆಗಳಿಗೆ ಕಾರಣಗಳನ್ನ ಮತ್ತು ಪರಿಹಾರಗಳನ್ನ ಕಂಡುಹಿಡಿಯಬೇಕು ಅಂದ್ರೆ ನಮಗೆ ಸಂಶೋಧನಾ ಸಾಮರ್ಥ್ಯ ಅಂತಕ್ಕಂಥದ್ದು ಬೇಕಾಗುತ್ತೆ. ಆ ಸಂಶೋಧನಾ ಸಾಮರ್ಥ್ಯ ಎಲ್ಲಿಂದ ಸಿಗುತ್ತೆ? ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ನಾವು ಗಳಿಸಬಹುದು. ಹಾಗೆಯೇ ಆಗಿರ್ತಕ್ಕಂಥದ್ದು ನವೀನ ತಂತ್ರಜ್ಞಾನ. ನವೀನ ತಂತ್ರಜ್ಞಾನ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಪಡೆಯೋದಕ್ಕೆ ನಮಗೆ ಶಿಕ್ಷಣ ಅಂತಕ್ಕಂಥದ್ದು ಬೇಕಾಗುತ್ತದೆ. ಹಾಗಾಗಿ ಶಿಕ್ಷಣ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಕ್ಷೇತ್ರವನ್ನ ನಾವು ಕಡೆಗಣಿಸಿದ್ರು ಸಹ ಶಿಕ್ಷಣ ಕ್ಷೇತ್ರವನ್ನ ಕಡೆಗಣಿಸಬಾರದು ಅಂತಕ್ಕಂಥದ್ದು ಇವತ್ತಿನ ಸನ್ನಿವೇಶ ಆಗಿದೆ. ಹಾಗಾಗಿ ನಮ್ಮ ಆಲ್ಫ್ರೆಡ್ ಮಾರ್ಷಲ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅವರ ಪ್ರಕಾರ ಶಿಕ್ಷಣ ಅಂತಕ್ಕಂಥದ್ದು, ಆಲ್ಫ್ರೆಡ್ ಮಾರ್ಷಲ್ ಅವರ ಮಾತಿನಲ್ಲಿ ಅವರ ಹೇಳಿಕೆ, ಶಿಕ್ಷಣದ ಮೇಲೆ ಖಾಸಗಿ ಮತ್ತು ಸಾರ್ವಜನಿಕ ನಿಧಿಗಳ ವಿನಿಯೋಗದಿಂದ ಅದರ ನೇರ ಪ್ರತಿಫಲ ಮಾತ್ರದಿಂದ ಅಳೆಯುವುದು ವಿವೇಕಯುತವಾದದ್ದಲ್ಲ. ಸಾಮಾನ್ಯವಾಗಿ ಹೂಡಿಕೆಯಿಂದ ವೈಯಕ್ತಿಕವಾಗಿ ಪಡೆದುಕೊಳ್ಳುವ ಅವಕಾಶಗಳಿಗಿಂತ ಹೆಚ್ಚಿನ ಅವಕಾಶಗಳನ್ನು ನೀಡುವುದು ಹೆಚ್ಚಿನ ಲಾಭವನ್ನುಂಟು ಮಾಡುತ್ತದೆ. ಅನಾಮಿಕರಾಗಿ ಸಾಯುವ ಅನೇಕರಿಗೆ ಇದು ಅವರ ಸೂಕ್ತ ಸಾಮರ್ಥ್ಯವನ್ನು ಹೊರತರುವುದಕ್ಕೆ ಅಗತ್ಯವಾದ ಪ್ರಾರಂಭ ನೀಡುವಲ್ಲಿ ಸಮರ್ಥನೆಯನ್ನು ನೀಡುತ್ತದೆ ಅಂತಕ್ಕಂತಹ ಒಂದು ಮಾತನ್ನ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಅಂದ್ರೆ ಶಿಕ್ಷಣದ ಮೇಲೆ ಖಾಸಗಿ ಮತ್ತು ಸಾರ್ವಜನಿಕ ನಿಧಿಗಳ ವಿನಿಯೋಗದಿಂದ ಅದರ ನೇರ ಪ್ರತಿಫಲವನ್ನ ಅಳೆಯುವುದು, ಪ್ರತಿಫಲದ ಮಾತ್ರದಿಂದ ಅಳೆಯುವುದು ವಿವೇಕಯುಕ್ತವಾದುದಲ್ಲ. ಅವರು ಶಿಕ್ಷಣದ ಮಹತ್ವ ಎಲ್ಲ ಬಗ್ಗೆ ಹೇಳ್ತಿದ್ದಾರೆ. ನಾವು ಶಿಕ್ಷಣಕ್ಕಾಗಿ ವೆಚ್ಚವನ್ನು ಕೈಗೊಳ್ತೀವಲ್ಲ, ವ್ಯಕ್ತಿಗಳು ಅಥವಾ ಸಾರ್ವಜನಿಕ ನಿಧಿಗಳ ವಿನಿಯೋಗ ಮಾಡ್ತೀವಿ. ಸಾರ್ವಜನಿಕ ನಿಧಿಗಳು ಅಂದ್ರೆ ಸರ್ಕಾರ ಶಿಕ್ಷಣಕ್ಕಾಗಿ ಹಣವನ್ನು ವೆಚ್ಚ ಮಾಡ್ತದೆ. ವ್ಯಕ್ತಿಗಳು ಅಂದ್ರೆ ಖಾಸಗಿ ವ್ಯಕ್ತಿಗಳು, ನಾವು
ಈ ಶಿಕ್ಷಣಕ್ಕಾಗಿ ಹಣವನ್ನು ವಿನಿಯೋಗ ಮಾಡ್ತೀವಿ. ಈ ಹಣವನ್ನು ವಿನಿಯೋಗ ಮಾಡೋದ್ರಿಂದ ನೇರ ಪ್ರತಿಫಲದಿಂದ ಮಾತ್ರ ಅದರ ಒಂದು ಅಳತೆ ಮಾಡ್ತಕ್ಕಂಥದ್ದು ವಿವೇಕಯುತವಾದದ್ದಲ್ಲ. ಶಿಕ್ಷಣಕ್ಕೆ ಯಾಕೆ ವೆಚ್ಚ ಮಾಡಬೇಕು, ಅದರಿಂದ ಏನು ಪ್ರತಿಫಲ ಬರ್ತಾ ಇದೆ ಅನ್ನೋದನ್ನ ನೇರವಾಗಿ ನಾವು ನಿರೀಕ್ಷೆ ಮಾಡಬಾರದು. ಶಿಕ್ಷಣದಿಂದ ಇವತ್ತು ಅದು ಪ್ರತಿಫಲ ಅಂತಕ್ಕಂಥದ್ದು ಬರೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ಅವನು ವೈಯಕ್ತಿಕವಾಗಿಯೂ ಲಾಭ ಆಗುತ್ತೆ ಮತ್ತು ಅದಕ್ಕಿಂತ ಹೆಚ್ಚಿನದಾಗಿ ಅವಕಾಶಗಳನ್ನ ಹೆಚ್ಚು ಲಾಭವಾಗಿ ಅವಕಾಶಗಳನ್ನ ನೀಡುವುದು ಮತ್ತು ಅವರು ಹೆಚ್ಚಿನ ಲಾಭದಾಯಕವಾಗಿರುತ್ತದೆ. ಒಬ್ಬ ವ್ಯಕ್ತಿಗೆ ನಾವು ಶಿಕ್ಷಣವನ್ನು ಕೊಡೋದ್ರಿಂದ ಒಬ್ಬ ವಿದ್ಯಾರ್ಥಿಗಾಗಿ ಶಿಕ್ಷಣಕ್ಕೆ ಹಣವನ್ನು ವಿನಿಯೋಗಿಸಿದರೆ ತತ್ಕ್ಷಣವೇ ಅವನಿಂದ ಪ್ರತಿಫಲ ಬರೋದಿಲ್ಲ. ಆದರೆ ಅದರ ಪ್ರತಿಫಲ ಮುಂದಿನ ದಿನಗಳಲ್ಲಿ ಕಂಡು ಬರ್ತಾ ಇರ್ತದೆ. ಆ ಯಾವ ವ್ಯಕ್ತಿಗೆ ನಾವು ಶಿಕ್ಷಣವನ್ನು ನೀಡ್ತೀವೋ ಆ ವ್ಯಕ್ತಿ ಅವನಿಗೂ ಸಹ ಅನುಕೂಲ ಆಗುತ್ತೆ. ಆ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿಯಿಂದ ಇಡೀ ಸಮುದಾಯದ ಅವಕಾಶಗಳನ್ನ ನೀಡುವುದರಿಂದ ಹೆಚ್ಚು ಲಾಭ ದೊರೆಯುತ್ತದೆ. ಹಾಗಾಗಿ ನಾವು ಅವ್ರು ಹೇಳ್ತಾರೆ ಮುಂದುವರೆದು, ಅನಾಮಿಕರಾಗಿ ಸಾಯುವ ಅನೇಕರಿಗೆ ಇದು ಅವರ ಸೂಕ್ತ ಸಾಮರ್ಥ್ಯವನ್ನು ಹೊರತರುವುದಕ್ಕೆ ಅಗತ್ಯವಾದ ಪ್ರಾರಂಭ ನೀಡುವುದರಲ್ಲಿ ಸಮರ್ಥನೆ ನೀಡುತ್ತದೆ. ನಾವು ಯಾವ ವ್ಯಕ್ತಿಗೆ ಶಿಕ್ಷಣವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಅನಾಥನಾಗಿ ಸಾಯಬೇಕಾಗುತ್ತೆ. ಅಂದ್ರೆ ಸಮಾಜಕ್ಕೆ ಯಾವುದೇ ಕೊಡುಗೆ ಇಲ್ಲದೆ ಅವನು ಮರಣವನ್ನು ಹೊಂತಾನೆ. ಅದೇ ಆ ವ್ಯಕ್ತಿಗೆ ನಾವು ಶಿಕ್ಷಣ ನೀಡಿದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಸೂಕ್ತ ಸಾಮರ್ಥ್ಯ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಪ್ರತಿಭೆ ನಮ್ಮ ಸಮಾಜಕ್ಕೆ ಉಪಯೋಗ ಆಗುತ್ತೆ. ಹಾಗಾಗಿ ನಾವು ಅನಾಮಿಕರಾಗಿ ಸಾಯೋದಕ್ಕೆ ಬಿಡಬಾರದು. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಆಲ್ಫ್ರೆಡ್ ಮಾರ್ಷಲ್ ರವರ ಮಾತುಗಳಿಂದ ನಾವು ನೋಡಬಹುದು. ಹಾಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ವೆಚ್ಚ ಮಾಡಿದ ತಕ್ಷಣ ಅದು ಅನುತ್ಪಾದಕ ಅಂತಕ್ಕಂಥದ್ದು ಪರಿಗಣಿಸಿದ್ರೆ ಅದು ವಿವೇಕಯುತವಾದದ್ದು ಅಲ್ಲ ಅಂತಕ್ಕಂಥ ಮಾತನ್ನ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಹಾಗಾಗಿ ಶಿಕ್ಷಣದಿಂದ ನಾವು ಮಾನವ ಬಂಡವಾಳವನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತದೆ. ಹಾಗಾಗಿ ಮಾನವ ಬಂಡವಾಳವನ್ನು ನಾವು ನಿರ್ಮಾಣ ಮಾಡಬೇಕು. ಮಾನವ ಬಂಡವಾಳವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸಾಧನವಾಗಿ ದೊರೆತಕ್ಕಂಥವು ಏನು? ಶಿಕ್ಷಣ. ಹಾಗಾಗಿ ಶಿಕ್ಷಣವನ್ನು ನಾವು ಪಡಿಬೇಕಾಗುತ್ತದೆ. ಶಿಕ್ಷಣವನ್ನು ನೀಡೋದ್ರ ಮೂಲಕ ಮಾನವ ಬಂಡವಾಳವನ್ನು ನಿರ್ಮಿಸುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಬೇಕಾಗುತ್ತದೆ. ಅನಂತರ ಮಾನವ ಬಂಡವಾಳ ಅಂದ್ರೆ ಏನು ಅನ್ನೋದನ್ನ ಮುಂದಿನ ಪರಿಕಲ್ಪನೆಯಲ್ಲಿ ತಿಳ್ಕೊಳ್ಳೋಣ. ಮಾನವ ಬಂಡವಾಳ ಹ್ಯೂಮನ್ ಕ್ಯಾಪಿಟಲ್. ವಾಟ್ ಈಸ್ ಹ್ಯೂಮನ್ ಕ್ಯಾಪಿಟಲ್? ಹಾಗಂದ್ರೆ ಏನು? ಮಾನವ ಬಂಡವಾಳ ಅಂದ್ರೆ ಏನು? ಯಾವುದನ್ನ ಮಾನವ ಬಂಡವಾಳ ಅಂತ ಕರಿತೀವಿ ಅಂತಕ್ಕಂಥದ್ದನ್ನ ಈಗ ನಾವು ಚರ್ಚೆ ಮಾಡೋಣ. ನೋಡಿ, ಇಲ್ಲಿ ಭೂಮಿಯಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಾರ್ಖಾನೆಗಳಂತವು ಭೌತಿಕ ಬಂಡವಾಳವನ್ನಾಗಿ ಪರಿವರ್ತಿಸುತ್ತವೆ. ಹಾಗೆಯೇ ವಿದ್ಯಾರ್ಥಿಗಳಂತಹ ಮಾನವ ಸಂಪನ್ಮೂಲಗಳನ್ನ ಅಧ್ಯಾಪಕರು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು, ಹಾಗೆಯೇ ತರಬೇತಿ ಹೊಂದಿರತಕ್ಕಂಥ ಜನರು ಮಾನವ ಬಂಡವಾಳವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಹೀಗಾಗಿ ನಮಗೆ ಎಷ್ಟು ನೈಸರ್ಗಿಕ ಸಂಪನ್ಮೂಲಗಳಿದಾವೋ ಆ ನೈಸರ್ಗಿಕ ಸಂಪನ್ಮೂಲಗಳನ್ನ ಭೌತಿಕ ಬಂಡವಾಳವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರು? ಕಾರ್ಖಾನೆಗಳು. ಭೂಮಿಯಲ್ಲಿ ಬರ್ತಕ್ಕಂಥ ಅನೇಕ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ. ಆ ಅನೇಕ ನೈಸರ್ಗಿಕ ಅನೇಕ ಖನಿಜ ಸಂಪನ್ಮೂಲಗಳಿದ್ದಾವೆ. ಭೂಮಿ ಇದೆ, ಫಲವತ್ತಾದ ಭೂಮಿ ಇರುತ್ತೆ, ಫಲವತ್ತಾಗಿರ್ತಕ್ಕಂತಹ ಒಂದು ನೀರಾವರಿ ಸೌಲಭ್ಯಗಳು, ನದಿಗಳಿದಾವೆ, ಹಳ್ಳಕೊಳ್ಳಗಳಿದಾವೆ. ಇವುಗಳನ್ನ ನಾವು ಹಾಗೆ ಬಿಟ್ಟರೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಆ ನೀರನ್ನ, ನದಿ ಇರ್ತಕ್ಕಂಥ ನೀರನ್ನ ಕೃಷಿಗೆ ಹರಿಸಿದರೆ, ಕೃಷಿ ಭೂಮಿ ಫಲವತ್ತಾಗಿರುತ್ತೆ. ಆ ನೀರನ್ನ, ನದಿ ನೀರನ್ನ ಕೃಷಿಗೆ ಹರಿಸಿದರೆ ಅಲ್ಲೇನಾಗುತ್ತೆ?
ಭೌತಿಕ ಬಂಡವಾಳ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ, ಆಹಾರ ಧಾನ್ಯಗಳು ಉತ್ಪಾದನೆ ಆಗ್ತವೆ. ಹೌದಾನೆ? ಹಾಗಾಗಿ ನೈಸರ್ಗಿಕವಾಗಿರ್ತಕ್ಕಂತಹ ಸಂಪನ್ಮೂಲಗಳು, ಅದೇ ರೀತಿ ಭೂಮಿ ಒಳಗಡೆ ಅನೇಕ ಖನಿಜ ಸಂಪನ್ಮೂಲಗಳಿದ್ದಾವೆ. ಆ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆದು ಕಾರ್ಖಾನೆಗಳಲ್ಲಿ ಅವುಗಳನ್ನು ಭೌತಿಕ ಬಂಡವಾಳವಾಗಿ ನಿರ್ಮಿಸಬಹುದು. ಹೀಗೆ ನಿರ್ಮಿಸಿದಾಗ ದೇಶದ ಆದಾಯ ಹೆಚ್ಚಾಗುತ್ತದೆ, ಹಾಗೆಯೇ ಅಭಿವೃದ್ಧಿ ಮತ್ತು ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಸಾಧಿಸಬಹುದು. ಅದೇ ರೀತಿ ದೇಶದಲ್ಲಿರ್ತಕ್ಕಂತಹ ಮಾನವ ಸಂಪನ್ಮೂಲಗಳು ಅಂದರೆ ಮಾನವ ಜನಾಂಗ ಅಂತ ಇದೆ. ಪ್ರತಿಯೊಂದು ದೇಶದಲ್ಲಿಯೂ ಸಹ ಇದೆ ಮಾನವ ಜನಾಂಗ ಅಂತ ಇದೆ. ಆ ಮಾನವ ಜನಾಂಗಕ್ಕೆ ನಾವು ಏನು ಕೊಡಬೇಕಾಗುತ್ತೆ? ಪ್ರಾಧ್ಯಾಪಕರು ಮತ್ತು ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು, ಅಕೌಂಟೆಂಟ್ಗಳು ಇವರುಗಳ ಸಹಾಯದಿಂದ ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡಬೇಕು. ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡಿದರೆ ಮಾನವ ಬಂಡವಾಳದಿಂದ ದೇಶದ ಅಭಿವೃದ್ಧಿ ಆಗುತ್ತದೆ. ಮಾನವ ಸಂಪನ್ಮೂಲಗಳನ್ನು ಮಾನವ ಬಂಡವಾಳವನ್ನಾಗಿ ಪರಿವರ್ತಿಸಬೇಕು. ನಾವೆಲ್ಲ ಈಗ ಏನಾಗಿದ್ದೀರಿ? ವಿದ್ಯಾರ್ಥಿಗಳೆಲ್ಲರೂ ಸಹ ಎಂಥ ಸಂಪತ್ತು? ನೀವು ಮಾನವ ಸಂಪತ್ತು, ಮಾನವ ಸಂಪನ್ಮೂಲಗಳು. ಈ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮಾನವ ಸಂಪನ್ಮೂಲಗಳನ್ನ ನಿಮಗೇನು ಕೊಡ್ಬೇಕು? ನಾವು ಶಿಕ್ಷಣ, ಆರೋಗ್ಯ, ತರಬೇತಿ, ಕೌಶಲ್ಯಗಳನ್ನ, ಅನುಭವಗಳನ್ನ ನಾವು ನಿಮ್ಮಲ್ಲಿ ತುಂಬುವಂತಹ ಪ್ರಕ್ರಿಯೆ ಮಾಡಿದರೆ, ವಿದ್ಯಾರ್ಥಿಗಳಲ್ಲಿ ತುಂಬುವಂತಹ ಪ್ರಕ್ರಿಯೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವೇನಾಗ್ತವೆ? ಮಾನವ ಬಂಡವಾಳವಾಗಿ ಪರಿವರ್ತನೆ ಆಗುತ್ತದೆ. ಮಾನವ ಬಂಡವಾಳವಾಗಿ ಪರಿವರ್ತನೆ ಆಯಿತಂದ್ರೆ ಆ ಮಾನವ ಬಂಡವಾಳದಿಂದ ದೇಶದ ಅಭಿವೃದ್ಧಿ ವೇಗ ಹೆಚ್ಚಾಗುತ್ತದೆ. ಹಾಗಾಗಿ ಮಾನವ ಬಂಡವಾಳವನ್ನು ನಾವು ನಿರ್ಮಾಣ ಮಾಡಬೇಕು. ಹಾಗಾದರೆ ಮಾನವ ಬಂಡವಾಳ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮಾನವ ಬಂಡವಾಳ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲದಲ್ಲಿ ಶಿಕ್ಷಣ, ಆರೋಗ್ಯ, ತರಬೇತಿ, ಕೌಶಲ್ಯ, ಅನುಭವಗಳನ್ನ ತುಂಬುವಂತಹ ಪ್ರಕ್ರಿಯೆಗೆ ನಾವು ತುಂಬಿರುವಂತಹ ಪ್ರಕ್ರಿಯೆಯನ್ನ ಮಾನವ ಬಂಡವಾಳ ಅಂತೇಳಿ ಕರಿತೀವಿ. ಮಾನವ ಸಂಪನ್ಮೂಲಗಳಿಗೆ ಶಿಕ್ಷಣ, ಆರೋಗ್ಯ, ತರಬೇತಿ, ಸಂಶೋಧನೆಗಳಂತಹ ಭೌತಿಕ ಸಾಧನಗಳನ್ನು ತುಂಬಿರುವಂತಹ ಮಾನವ ಸಂಪತ್ತನ್ನ ಮಾನವ ಬಂಡವಾಳ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ ವ್ಯಕ್ತಿ ಶಿಕ್ಷಣ, ಆರೋಗ್ಯ, ತರಬೇತಿ, ಕೌಶಲ್ಯ, ಅನುಭವ, ಸಂಶೋಧನೆಗಳನ್ನ ಆ ವ್ಯಕ್ತಿಯಲ್ಲಿ ತುಂಬಿರ್ತೀವೋ ಯಾವ ವ್ಯಕ್ತಿ ಹೊಂದಿರ್ತಾನೋ ಆ ವ್ಯಕ್ತಿಯನ್ನು ಏನಂತ ಕರಿತೀವಿ? ಮಾನವ ಬಂಡವಾಳ ಅಥವಾ ಮಾನವ ಸಂಪತ್ತು ಅಂತ ಹೇಳಿ ಕರಿತೀವಿ. ಹಾಗಾಗಿ ಮಾನವ ಬಂಡವಾಳ ಅಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ಶಿಕ್ಷಣ, ಆರೋಗ್ಯ, ಕೌಶಲ್ಯ, ತರಬೇತಿ ಮತ್ತು ಆವಿಷ್ಕಾರಗಳು ಅಥವಾ ಸಂಶೋಧನೆಗಳನ್ನು ತುಂಬುವಂತಹ ಪ್ರಕ್ರಿಯೆ. ಹಾಗೆಯೇ ಮಾನವ ಸಂಪನ್ಮೂಲದಿಂದ ಹೆಚ್ಚು ಮಾನವ ಸಂಪನ್ಮೂಲಗಳನ್ನು ನಾವು ಮಾನವ ಬಂಡವಾಳವನ್ನಾಗಿ ಪರಿವರ್ತಿಸಬೇಕು. ಮಾನವ ಸಂಪನ್ಮೂಲಗಳನ್ನು ಮಾನವ ಬಂಡವಾಳವನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿದ್ರೆ ಮಾನವ ಬಂಡವಾಳದ ಮೂಲಗಳನ್ನು ಅಥವಾ ಬಂಡವಾಳದ ಮೇಲೆ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ, ಹೂಡಿಕೆಯ ವೆಚ್ಚಗಳನ್ನು ಕೈಗೊಳ್ಳಬೇಕಾಗುತ್ತದೆ. ನಾವು ಮಾನವ ಸಂಪನ್ಮೂಲಗಳನ್ನು ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಹೂಡಿಕೆಯ ವೆಚ್ಚಗಳನ್ನ ಕೈಗೊಳ್ಳಬೇಕಾಗುತ್ತೆ, ಮಾನವನ ಮೇಲೆ ಹೂಡಿಕೆಯ ವೆಚ್ಚಗಳನ್ನ ಕೈಗೊಳ್ಳಬೇಕಾಗುತ್ತದೆ. ಹಾಗಾದ್ರೆ ಅಂತಹ ವೆಚ್ಚಗಳು ಯಾವ್ಯಾವು? ಮಾನವ ಬಂಡವಾಳವನ್ನು ನಿರ್ಮಿಸುವಂತಹ ಮೂಲಗಳು ಯಾವ್ಯಾವು? ಮಾನವ ಬಂಡವಾಳವನ್ನು ನಿರ್ಮಿಸುವಂತಹ ಮೂಲಗಳು ಯಾವ್ಯಾವು? ಆ ಮೂಲಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಮಾನವ ಬಂಡವಾಳದ ಮೂಲಗಳು. ಮಾನವ ಬಂಡವಾಳದ ಮೂಲಗಳು. ಮಾನವ ಬಂಡವಾಳದ ಮೂಲಗಳು. ಇದರಲ್ಲಿ ಪ್ರಮುಖವಾಗಿ ಮಾನವ ಬಂಡವಾಳದ ಮೂಲಗಳಲ್ಲಿ 5 ಮೂಲಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಒಂದನೇದಾಗಿರ್ತಕ್ಕಂಥದ್ದು ಶಿಕ್ಷಣದ ಮೇಲಿನ ವೆಚ್ಚ, ಆರೋಗ್ಯದ ಮೇಲಿನ ಹೂಡಿಕೆ, ಹಾಗೆಯೇ ತರಬೇತಿಯ ಮೇಲಿನ ವೆಚ್ಚಗಳು, ವೃತ್ತಿನಿರತ ತರಬೇತಿಯ ಮೇಲಿನ ವೆಚ್ಚಗಳು, ಹಾಗೆಯೇ ವಲಸೆ
ಮೇಲಿನ ವೆಚ್ಚಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಅದೇ ರೀತಿ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೋಸ್ಕರ ವೆಚ್ಚಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಹೀಗೆ ಮಾನವ ಬಂಡವಾಳವನ್ನಾಗಿ ನಾವು ನಿರ್ಮಾಣ ಮಾಡಬೇಕಂದ್ರೆ ಈ 5 ಕ್ಷೇತ್ರಗಳ ಮೇಲೆ ನಾವು ವೆಚ್ಚಗಳನ್ನು ಮಾಡಬೇಕಾಗುತ್ತದೆ. 1 ಶಿಕ್ಷಣದ ಮೇಲಿನ ವೆಚ್ಚ, 2 ಆರೋಗ್ಯದ ಮೇಲಿನ ವೆಚ್ಚ, 3 ವೃತ್ತಿನಿರತ ತರಬೇತಿ ಮೇಲಿನ ವೆಚ್ಚ, 4 ವಲಸೆ ಮೇಲಿನ ವೆಚ್ಚ, 5 ಮಾಹಿತಿ ಸಂಗ್ರಹದ ಮೇಲಿನ ವೆಚ್ಚಗಳನ್ನು ಕೈಗೊಳ್ಳುವ ಮೂಲಕ ನಾವು ಮಾನವನಲ್ಲಿ ಬಂಡವಾಳವನ್ನು ನಿರ್ಮಿಸಬಹುದು. ಈಗ ಈ ಒಂದು ಮೊದಲನೇದಾಗಿರ್ತಕ್ಕಂಥದ್ದು ಶಿಕ್ಷಣದ ಮೇಲಿನ ವೆಚ್ಚ. ಫಸ್ಟ್ ಒನ್, ಶಿಕ್ಷಣದ ಮೇಲಿನ ವೆಚ್ಚ. ಶಿಕ್ಷಣದ ಮೇಲಿನ ವೆಚ್ಚ. ಮೇಲಿನ ವೆಚ್ಚ. ಶಿಕ್ಷಣದ ಮೇಲಿನ ವೆಚ್ಚ. ಶಿಕ್ಷಣದ ಮೇಲಿನ ವೆಚ್ಚದಿಂದ ನಾವು ಮಾನವ ಬಂಡವಾಳವನ್ನು ನಿರ್ಮಿಸಬಹುದು. ಯಾಕೆ, ಒಂದು ಪ್ರಶ್ನೆ, ಯಾಕೆ ಜನರು ಶಿಕ್ಷಣದ ಮೇಲೆ ವೆಚ್ಚ ಮಾಡ್ತಾರೆ? ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳುವುದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದನ್ನ ನಾವು ನೋಡಿದ್ರೆ, ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳೋದಕ್ಕೆ ಭವಿಷ್ಯದಲ್ಲಿ ಆದಾಯವನ್ನು ಹೆಚ್ಚಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ಸಹ ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳುತ್ತಾರೆ. ಮುಖ್ಯ ಉದ್ದೇಶ ಏನು? ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳೋದಕ್ಕೆ ಮುಂದೆ ಆದಾಯ ಹೆಚ್ಚಾಗಬೇಕು. ಹೆಚ್ಚು ಆದಾಯ ಬಂತಂದ್ರೆ ನಾವು ಒಳ್ಳೆಯ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಶಿಕ್ಷಣದ ಮೇಲೆ ವ್ಯಕ್ತಿಗಳು ವೆಚ್ಚ ಮಾಡ್ತಾರೆ ಮತ್ತು ಸರ್ಕಾರವೂ ಸಹ ವೆಚ್ಚ ಮಾಡ್ತಾರೆ. ವ್ಯಕ್ತಿಗಳು ವೆಚ್ಚ ಮಾಡೋದು ಯಾಕೆ? ವೈಯಕ್ತಿಕ ಲಾಭಕ್ಕಾಗಿ. ಸರ್ಕಾರ ಯಾಕೆ ವೆಚ್ಚ ಮಾಡುತ್ತೆ? ಸಮುದಾಯಿಕವಾಗಿ ಲಾಭವನ್ನು ಉಂಟು ಮಾಡೋದು, ಸಾಮುದಾಯಿಕವಾಗಿ ಅದರ ಹೆಚ್ಚಿನ ಅನುಕೂಲಗಳನ್ನು ಪಡೆಯೋದಕ್ಕೆ ಸರ್ಕಾರಗಳು ವೆಚ್ಚ ಮಾಡುತ್ತವೆ. ಹಾಗಾಗಿ ಶಿಕ್ಷಣದ ಮೇಲೆ ವ್ಯಕ್ತಿಗಳು ವೆಚ್ಚ ಮಾಡ್ತಾರೆ ಮತ್ತು ಸರ್ಕಾರವೂ ಸಹ ವೆಚ್ಚವನ್ನು ಕೈಗೊಳ್ಳುತ್ತದೆ. ಈ ಶಿಕ್ಷಣದ ಮೇಲಿನ ವೆಚ್ಚವನ್ನು ಕೈಗೊಳ್ಳೋದ್ರಿಂದ ಆಗುವಂತಹ ಅನುಕೂಲಗಳು ಅಂತ ಹೇಳಿದ್ರೆ, ಒಂದನೇದಾಗಿರ್ತಕ್ಕಂಥದ್ದು ಭವಿಷ್ಯದಲ್ಲಿ ಆದಾಯವನ್ನು ಹೆಚ್ಚಿಸುತ್ತದೆ. ಭವಿಷ್ಯದ ಆದಾಯ ಹೆಚ್ಚಳ, ಭವಿಷ್ಯದಲ್ಲಿ ಆದಾಯದ ಹೆಚ್ಚಳವನ್ನು ಉಂಟು ಮಾಡುತ್ತದೆ. ಭವಿಷ್ಯದಲ್ಲಿ ಆದಾಯವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಾವು ವಯಸ್ಸಾದಂತೆ ಆಗ ನಮಗೆ ಹಣದ ಅವಶ್ಯಕತೆ ಆಗುತ್ತೆ, ಆದಾಯದ ಅವಶ್ಯಕತೆ ಬೇಕಾಗುತ್ತೆ. ಆ ಆದಾಯವನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಾವು ಈಗಲಿಂದನೇ ಅಂತ ಹೇಳಿದ್ರೆ ವಿದ್ಯಾರ್ಥಿ ದಿಸೆಯಿಂದನೇ ನಾವು ಶಿಕ್ಷಣವನ್ನು ಪಡಿಬೇಕು, ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಬೇಕು, ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು, ಉತ್ಪಾದನೆಯನ್ನು ಮಾಡಿ ಆ ಉತ್ಪಾದನೆಯಿಂದ ಬರ್ತಕ್ಕಂಥ ಆದಾಯವನ್ನು ಗಳಿಸಬೇಕು, ಬರ್ತಕ್ಕಂಥ ಆದಾಯವನ್ನು ನಾವು ಭವಿಷ್ಯಕ್ಕೆ ಸಂಗ್ರಹಿಸಿಟ್ಕೊಳ್ಬೇಕು. ಈ ಉದ್ದೇಶ ಇಟ್ಕೊಂಡೇ ಎಲ್ಲರೂ ಸಹ ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ತಾರೆ. ಹಾಗಾಗಿ ಭವಿಷ್ಯತ್ತಿನಲ್ಲಿ ಆದಾಯವನ್ನು ಹೆಚ್ಚಿಸುವುದರಿಂದ ಎಲ್ಲರೂ ಸಹ ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ತಾರೆ. ಹಾಗೆಯೇ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು, ಜ್ಞಾನ ಹೆಚ್ಚಿಸಿಕೊಳ್ಳುವುದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳುತ್ತಾರೆ. ಜ್ಞಾನ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ವಿಷಯದ ಬಗ್ಗೆ ಆಳವಾಗಿರ್ತಕ್ಕಂತಹ ಸಂಗ್ರಹಣೆ ಮಾಡ್ತಕ್ಕಂಥ, ವಿಷಯ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಈ ಜ್ಞಾನದಿಂದ ನಮಗೆ ಮುಖ್ಯವಾಗಿ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ ತರಬೇತಿಯನ್ನು ಹೊಂದ್ತೀವಿ. ತರಬೇತಿಯನ್ನು ಹೊಂದೋದ್ರಿಂದ ಅಲ್ಲಿ ಆ ಕೌಶಲ್ಯ ಬರುತ್ತೆ. ಒಂದು ನಿರ್ದಿಷ್ಟ ಕೆಲಸದ ಬಗ್ಗೆ ತರಬೇತಿ ಬರುತ್ತೆ, ಆ ಕೆಲಸದ ಬಗ್ಗೆ ಕೌಶಲ್ಯ ಬರುತ್ತೆ ಮತ್ತು ಆ ಕೆಲಸದಿಂದ ಅನುಭವಗಳು ಸಿಗ್ತವೆ. ಅನುಭವಗಳು ಸಿಕ್ಕಾಗ ಏನ್ ಮಾಡ್ತೀವಿ? ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡ್ತೀವಿ. ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋದ್ರಿಂದ ನಾವು ಆ ಸರಕನ್ನು ಮಾರಾಟ ಮಾಡಿದಾಗ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು.
ಗುಣಮಟ್ಟದ ಸರಕು ಉತ್ಪಾದನೆ ಆಗುತ್ತೆ, ಹೆಚ್ಚಿನ ಬೆಲೆಗೂ ಸಹ ಮಾರಾಟ ಮಾಡಬಹುದಾಗುತ್ತೆ, ಆಗ ಹೆಚ್ಚು ಆದಾಯವನ್ನು ಗಳಿಸ್ತೀವಿ. ಹಾಗಾಗಿ ಜ್ಞಾನ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ವಿಷಯಗಳ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ತಿಳ್ಕೊಳ್ತಕ್ಕಂಥದ್ದು, ಇದನ್ನ ಜ್ಞಾನ ಅಂತೇಳಿ ಕರೀತೀವಿ. ಹಾಗೇನೆ ಮತ್ತೊಂದು ಸಂಗತಿಯನ್ನು ನೋಡಿದ್ರೆ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದು. ಕೌಶಲ್ಯ ಹೆಚ್ಚಿಸಿಕೊಳ್ಳುವುದು. ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದು. ಕೌಶಲ್ಯ ಅಂತ ಅಂದ್ರೆ ನೈಪುಣ್ಯತೆ. ಇದನ್ನ ಇಂಗ್ಲಿಷಲ್ಲಿ ಸ್ಕಿಲ್ ವರ್ಕರ್ ಅಂತ ಕರೀತಾರೆ. ಒಂದು ಯಾವುದಾದ್ರೂ ಒಂದು ಕೆಲಸದಲ್ಲಿ ನೈಪುಣ್ಯತೆಯನ್ನು ಪಡಿತಕ್ಕಂಥದ್ದು. ಯಾವ ಕೆಲಸ ಮಾಡಿದ್ರು ಸಹ ಅದರಲ್ಲಿ ನೈಪುಣ್ಯತೆಯನ್ನು ಪಡಿತೇವೆ. ವೆಲ್ಡಿಂಗ್ ಮಾಡಬೇಕಾ, ವೆಲ್ಡಿಂಗ್ ಅಲ್ಲಿ ಒಂದು ನೈಪುಣ್ಯತೆ ಇರಬೇಕು. ಹಾಗೇನೆ ಲೆಕ್ಕಪತ್ರಗಳನ್ನ ಬರೀಬೇಕಾ, ಲೆಕ್ಕಪತ್ರದಲ್ಲಿ ನೈಪುಣ್ಯತೆ ಇರಬೇಕು, ಅನುಭವಗಳಿರಬೇಕು, ವ್ಯವಸ್ಥಿತವಾಗಿ ಬರೀಬೇಕು. ಒಂದು ಕೆಲಸವನ್ನ ವ್ಯವಸ್ಥಿತವಾಗಿ ಕಡಿಮೆ ಸಮಯದಲ್ಲಿ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ಕೈಗೊಳ್ತಕ್ಕಂತಹ ಒಂದು ಪ್ರತಿಭೆಯನ್ನ ನಾವೆಂತ ಕರಿತೀವಿ, ಕೌಶಲ್ಯ ಅಂತೇಳಿ ಕರಿತೀವಿ. ನಾವೆಲ್ಲರೂ ಸಹ ಕರೆಂಟ್ ವರ್ಕ್ ಮಾಡೋಕ್ಕಾಗಲ್ಲ, ಎಲೆಕ್ಟ್ರಿಸಿಟಿ ವರ್ಕ್ ಏನಾದರೂ ಒಂದು ವೈರ್ ಅನ್ನ ಕನೆಕ್ಷನ್ ಕೊಡ್ಲಿಕ್ಕಾಗೋದಿಲ್ಲ, ಅಥವಾ ಸ್ವಿಚ್ಗಳನ್ನು ಹಾಕೋದಕ್ಕಾಗಲ್ಲ. ಯಾಕಾಗಲ್ಲ? ಅದರಲ್ಲಿ ನೈಪುಣ್ಯತೆ ಇಲ್ಲ, ತರಬೇತಿ ಇಲ್ಲ. ಅದೇ ತರಬೇತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ITI ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ ಅವನ ಎಲೆಕ್ಟ್ರಿಷಿಯನ್ಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ ಅವನೇ ಮಾಡ್ತಾನೆ, ಸರಳವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ವ್ಯವಸ್ಥಿತವಾಗಿ ಆ ಒಂದು ಜೋಡಣೆಯನ್ನು, ವೈರ್ಗಳನ್ನ ಜೋಡಿಸ್ತಕ್ಕಂಥದ್ದು, ಹಾಗೆಯೇ ಸ್ವಿಚ್ಗಳನ್ನು ಹಾಕ್ತಕ್ಕಂಥದ್ದು. ಹೀಗೆ ಅಂದ್ರೆ ಒಂದು ಕೆಲಸದ ಬಗ್ಗೆ ನೈಪುಣ್ಯತೆ ಇರಬೇಕು. ಅದೇ ಒಬ್ಬ ಕೃಷಿಕನ್ ತಗೊಳ್ರಿ, ಒಬ್ಬ ಕೃಷಿಕ ವಿದ್ಯಾವಂತ ಕೃಷಿಕನಾಗಿದ್ರೆ ಆ ವ್ಯಕ್ತಿ ಕೆಲಸ ಮಾಡೋದಕ್ಕೂ ಹಾಗೇನೆ ವಿದ್ಯಾವಂತ ವ್ಯಕ್ತಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಕೃಷಿ ಪದವೀಧರವನ್ನ ಹೊಂದಿರತಕ್ಕಂಥ ಒಬ್ಬ ಪದವೀಧರ, ಹಾಗೇನೆ ಕೃಷಿಯನ್ನ ಮಾಡ್ತಕ್ಕಂಥ ಬಹಳ ಹಿಂದಿನಿಂದಲೂ ಸಹ ಕೃಷಿಯನ್ನ ಮಾಡ್ಕೊಂತ ಬಂದಿರತಕ್ಕಂಥ ಒಬ್ಬ ಕೃಷಿಕ, ಇವರಿಬ್ಬರ ಅನುಭವಗಳನ್ನು ನಾವು ನೋಡಿದಾಗ ಇಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರ್ತಾನೆ ಯಾರು? ಕೃಷಿ ಪದವೀಧರವನ್ನ ಪಡೆದಿರ್ತಕ್ಕಂಥವನು. ಹಾಗೇನೆ ಒಬ್ಬ ರೈತ ಅವನೇ ಮಾಡ್ತಾನೆ, ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಜ್ಞಾನವನ್ನ ಪಡ್ಕೊಂಡು ಬಂದಿರ್ತಾನೆ. ಹೀಗಾಗಿ ಇಲ್ಲಿ ಯಾರು ಹೆಚ್ಚು ಕೌಶಲ್ಯವನ್ನು ಹೊಂದಿರ್ತಾರೆ ಅಂತ ಹೇಳಿದ್ರೆ ಕೃಷಿ ಪದವಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಹೆಚ್ಚು ಕೌಶಲ್ಯವನ್ನು ಬರೀತಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಯಾವಾಗ ಬೀಜ ಹಾಕಬೇಕು, ಯಾವ ಬೀಜ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವಾಗ ನೀರನ್ನು ಹರಿಸಬೇಕು, ಎಂತ ಔಷಧಿಯನ್ನು ಹೊಡಿಬೇಕು, ಹೀಗೆಲ್ಲ ಜ್ಞಾನವನ್ನು ಪಡೆದಿರ್ತಾನೆ. ಮತ್ತು ಕಡಿಮೆ ಖರ್ಚಿನ ಅಂದ್ರೆ ಆಧುನಿಕವಾಗಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಬಳಸಿಕೊಳ್ಳುವುದರ ಮೂಲಕ ಕೃಷಿಯನ್ನ ಕೈಗೊಳ್ತಾನೆ. ಆದರೆ ಇವೆಲ್ಲ ಅನುಭವಗಳು ಕೇವಲ ಒಂದು ಅನುಭವದಿಂದ ಪಡೆದಿರ್ತಕ್ಕಂಥ ರೈತನಿಗೆ ಇವುಗಳನ್ನೆಲ್ಲ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗುತ್ತದೆ. ಹಾಗಾಗಿ ಈ ಒಂದು ಕೆಲಸದ ಬಗ್ಗೆ ತರಬೇತಿಯನ್ನು ಹೊಂದಿರತಕ್ಕಂಥದ್ದು, ಕೌಶಲ್ಯವನ್ನು ಹೊಂದಿರತಕ್ಕಂಥದ್ದು, ನೈಪುಣ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನ ಆ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನ ಕೈಗೊಳ್ಳಲೇಬೇಕಾಗುತ್ತದೆ. ಹಾಗೆಯೇ ದಕ್ಷತೆಯನ್ನ ಹೆಚ್ಚಿಸಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಉದ್ಯೋಗವನ್ನ ನಮಗೆ ಪಡಿಬೇಕು ಅಂತೇಳಿ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳಬೇಕು. ನೀವೊಬ್ಬರು ಡಾಕ್ಟರ್ ಆಗಬೇಕಾ, ನೀವು ಶಿಕ್ಷಣ ಪಡಿಬೇಕು. ಇಂಜಿನಿಯರ್ ಆಗಬೇಕಾ, ಶಿಕ್ಷಣ ಪಡಿಬೇಕು. ಹಾಗೆಯೇ ಸಾಫ್ಟ್ವೇರ್ ತಂತ್ರಾಂಶ ಅಭಿಯಂತರ ಆಗಬೇಕಾ, ಅದಕ್ಕೂ ಸಹ ಶಿಕ್ಷಣ ಬೇಕು. ಹಾಗೆಯೇ ಒಬ್ಬ ಅಕೌಂಟ್ಸ್ ಲೆಕ್ಕ ಪರಿಶೋಧನೆ ಮಾಡಬೇಕಾ, ಅದಕ್ಕೂ ಶಿಕ್ಷಣ ಬೇಕು. ಡಿಸೈನರ್ ಆಗಬೇಕಾ, ಅದಕ್ಕೂ ಶಿಕ್ಷಣ ಬೇಕು. ಫೋಟೋಗ್ರಾಫರ್, ಅದಕ್ಕೂ ಶಿಕ್ಷಣ ಬೇಕು. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ನಾವು ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನಮಗೇನ್ ಬೇಕಾಗುತ್ತೆ? ಶಿಕ್ಷಣ ಅಂತಕ್ಕಂಥದ್ದು ಬೇಕಾಗುತ್ತದೆ. ಹಾಗಾಗಿ ಶಿಕ್ಷಣವನ್ನ ನಾವು ಪಡೆದ್ರೆ ಆ ಶಿಕ್ಷಣದಿಂದ ನಾವು ಕೆಲಸವನ್ನ ಪಡಿಬಹುದು, ಕೆಲಸವನ್ನ ದಕ್ಷಯುತವಾಗಿ ನಿರ್ವಹಿಸಬಹುದು. ಯಾವುದೇ ಒಂದು ಕೆಲಸವನ್ನು ನಮಗೆ ಸಿಕ್ತು ಅಂತ ಹೇಳಿದ್ರೆ ಅದನ್ನ ದಕ್ಷಯುತವಾಗಿ ನಿರ್ವಹಿಸೋದಕ್ಕೆ ನಮಗೆ ಶಿಕ್ಷಣದ ಮೇಲೆ ವೆಚ್ಚವನ್ನ ಕೈಗೊಳ್ಳಬೇಕಾಗುತ್ತದೆ. ಅನಂತರ ಮತ್ತೊಂದು
ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಶಿಕ್ಷಣ ಪಡೆದವರು ಸಣ್ಣ ಕುಟುಂಬದ ಮಹತ್ವವನ್ನು ತಿಳಿದಿರುತ್ತಾರೆ. ಅಂದರೆ ಕುಟುಂಬದ ನಿರ್ವಹಣೆಯನ್ನ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತದೆ. ಹೀಗಾಗಿ ಶಿಕ್ಷಣದ ಮೇಲಿನ ವೆಚ್ಚವನ್ನ ಅತ್ಯಂತ ಮುಖ್ಯವಾಗಿ ಅನುಕೂಲಗಳು ಸಾಕಷ್ಟಿದೆ. ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಅನುಕೂಲಗಳು ಬೇರೆ. ನಾವೇನು 4 ಅಂಶಗಳನ್ನು ಮಾತ್ರ ಬರೆದಿದ್ದೀವಿ, ಎಷ್ಟೇ ಅನುಕೂಲಗಳಿಲ್ಲ, ಸಾಕಷ್ಟು ಅನುಕೂಲಗಳಿದ್ದಾವೆ. ವ್ಯವಹಾರವನ್ನು ನಿರ್ವಹಿಸಲು ದಿನನಿತ್ಯದ ವ್ಯವಹಾರಗಳನ್ನು ಕೈಗೊಳ್ಳಬೇಕಾಗುತ್ತದೆ, ಇವುಗಳಿಗೆ ನಮಗೆ ಶಿಕ್ಷಣ ಬೇಕಾಗುತ್ತದೆ. ಹಾಗೆಯೇ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ, ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ, ಅದಕ್ಕೆ ಶಿಕ್ಷಣ ಬೇಕು. ದೇಶದ ಸಮಗ್ರತೆಯನ್ನು ಕಾಯಬೇಕು, ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಬರಬೇಕು. ಹೀಗೆ ಶಿಕ್ಷಣದಿಂದ ಅನೇಕ ಅನುಕೂಲಗಳಿರೋದ್ರಿಂದ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳಲೇಬೇಕು. ಒಂದು ದೇಶದ ಭವಿಷ್ಯ ಅಥವಾ ಒಂದು ಮಾನವ ಜನಾಂಗದ ಭವಿಷ್ಯ ಶಿಕ್ಷಣದ ಮೇಲೆ ನಿಂತಿರುತ್ತದೆ. ಹಾಗಾಗಿ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳಲೇಬೇಕಾಗುತ್ತದೆ. ಇಷ್ಟು ಶಿಕ್ಷಣದ ಮೇಲಿನ ವೆಚ್ಚಗಳು. ಈ ಶಿಕ್ಷಣದ ಮೇಲೆ ವೆಚ್ಚವನ್ನು ನಾವು ಕೈಗೊಂಡ್ರೆ ಏನಾಗುತ್ತದೆ? ಯಾವ ವ್ಯಕ್ತಿ ಶಿಕ್ಷಣವನ್ನು ಪಡೆದಿರ್ತಾನೋ, ಯಾವ ವ್ಯಕ್ತಿ ತರಬೇತಿಯನ್ನು ಹೊಂದಿರ್ತಾನೋ, ಹಾಗೆಯೇ ಯಾವ ವ್ಯಕ್ತಿ ಕೌಶಲ್ಯ ಅನುಭವಗಳು ಮತ್ತು ಸಂಶೋಧನೆಯ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಾನೋ ಆ ವ್ಯಕ್ತಿ ಏನಾಗಿರ್ತಾನೆ? ಮಾನವ ಬಂಡವಾಳವಾಗಿ ರೂಪುಗೊಳ್ತಾನೆ. ಹಾಗಾಗಿ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳಲೇಬೇಕು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಆರೋಗ್ಯದ ಮೇಲಿನ ವೆಚ್ಚಗಳು. ಆರೋಗ್ಯದ ಮೇಲಿನ ವೆಚ್ಚ. ಆರೋಗ್ಯದ ಮೇಲಿನ ವೆಚ್ಚಗಳು. ಆರೋಗ್ಯದ ಮೇಲಿನ ವೆಚ್ಚ ಅಂತಕ್ಕಂಥದ್ದು ಆರೋಗ್ಯ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಆರೋಗ್ಯ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಭೌತಿಕ ಮತ್ತು ಮಾನಸಿಕ ಸುಸ್ಥಿತಿಯಲ್ಲಿರುವುದನ್ನ ಆರೋಗ್ಯ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಭೌತಿಕ ಮತ್ತು ಮಾನಸಿಕ ಆರೋಗ್ಯದ ಸುಸ್ಥಿತಿ, ಮಾನಸಿಕ ಸುಸ್ಥಿತಿಯನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಒಂದು ಭೌತಿಕ ಮತ್ತು ಮಾನಸಿಕ ಸುಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನ ನಾವು ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ. ಆರೋಗ್ಯವಂತ ವ್ಯಕ್ತಿಗಳು ಏನಾಗಿರ್ತಾರೆ? ಭೌತಿಕ, ಅವರು ವಯಸ್ಸಿಗೆ ತಕ್ಕಂತೆ ಎತ್ತರಕ್ಕೆ ತಕ್ಕಂತೆ ತೂಕ, ಹಾಗೇನೆ ಎಲ್ಲ ಅಂಗಾಂಗಗಳು ಸುಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು, ಕೈ, ಕಾಲು, ಕಣ್ಣು, ಕಿವಿ, ಮೂಗು ಇವೆಲ್ಲವೂ ಸಹ ಸುಸ್ಥಿತಿಯಲ್ಲಿರೋದನ್ನ ಏನಂತ ಕರಿತೀವಿ? ಭೌತಿಕ. ಹಾಗೆ ಭೌತಿಕ ಅಂತ ಹೇಳಿದ್ರೆ ಮಾನಸಿಕವಾಗಿರ್ತಕ್ಕಂಥದ್ದು, ಹೆಚ್ಚು ಆ ವಯಸ್ಸಿಗೆ ತಕ್ಕಂತೆ ವಿದ್ಯಾವಂತನಾಗಿರ್ತಕ್ಕಂಥದ್ದು, ಆ ವಯಸ್ಸಿಗೆ ತಕ್ಕಂತೆ ಜ್ಞಾನವನ್ನು ಪಡೆದಿರ್ತಕ್ಕಂಥದ್ದು, ಜ್ಞಾನದ ಸಂಪಾದನೆ, ಹೀಗೆ ಅವನು ಭೌತಿಕನಾಗಿರ್ಬೇಕು. ಅನಂತರ ಮಾನಸಿಕ ಅಂತ ಹೇಳಿದ್ರೆ ಅವನು ಆರೋಗ್ಯವಂತನಾಗಿರ್ಬೇಕು, ವ್ಯಾವಹಾರಿಕ ಜ್ಞಾನವನ್ನು ಹೊಂದಿರಬೇಕು. ಇದನ್ನ ನಾವು ಮಾನಸಿಕ ಅಂತೇಳಿ ಕರಿತೇವೆ. ಹೀಗೆ ಒಬ್ಬ ವ್ಯಕ್ತಿಯಲ್ಲಿ ಬೌದ್ಧಿಕ ಮತ್ತು ಮಾನಸಿಕ ಸುಸ್ಥಿತಿಯಲ್ಲಿರೋದನ್ನ ನಾವು ಆರೋಗ್ಯ ಅಂತೇಳಿ ಕರಿಬಹುದು. ಇಲ್ಲಿ ಶಿಕ್ಷಣಕ್ಕೆ ನಾವು ಹೆಚ್ಚು ಮಹತ್ವ ಕೊಟ್ಟಂತೆ ಆರೋಗ್ಯದ ಮೇಲೂ ಸಹ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತದೆ. ಆರೋಗ್ಯದ ಮೇಲೆ ಯಾಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು? ಆರೋಗ್ಯದ ಮೇಲಿನ ಯಾಕೆ ಹೆಚ್ಚು ವೆಚ್ಚವನ್ನ ಕೈಗೊಳ್ಳಬೇಕು? ಅಥವಾ ಆರೋಗ್ಯದ ಮೇಲಿನ ಹೂಡಿಕೆಯನ್ನು ಮಾಡಬೇಕು. ಯಾಕೆ ನಾವು ಆರೋಗ್ಯದ ಮೇಲೆ ಹಣವನ್ನು ವೆಚ್ಚ ಮಾಡಬೇಕು? ಆರೋಗ್ಯದ ಮೇಲೆ ಯಾಕೆ ವೆಚ್ಚವನ್ನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಆರೋಗ್ಯದ ಮೇಲಿನ ವೆಚ್ಚವನ್ನು ನಾವು ನೋಡೋದಾದ್ರೆ
ಮೊದಲನೇದಾಗಿರ್ತಕ್ಕಂಥದ್ದು ಸದೃಢ ಆರೋಗ್ಯವಂತರು ಹೆಚ್ಚು ಉತ್ಪಾದನೆಯನ್ನು ಕೈಗೊಳ್ತಾರೆ. ಹೆಚ್ಚು ಉತ್ಪಾದನೆಯನ್ನು ಕೈಗೊಳ್ತಾರೆ. ಹೆಚ್ಚು ಉತ್ಪಾದನೆಯನ್ನು ಕೈಗೊಳ್ತಾರೆ. ಯಾವ ವ್ಯಕ್ತಿ ಆರೋಗ್ಯವಾಗಿರ್ತಾನೆ ಆ ವ್ಯಕ್ತಿ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಆರೋಗ್ಯವಾಗಿರ್ತಾನೆ ಅಂತ ಹೇಳಿದ್ರೆ ಅವನು ಭೌತಿಕನಾಗಿ ಮತ್ತು ಮಾನಸಿಕವಾಗಿ ಸುಸ್ಥಿತಿಯಲ್ಲಿರ್ತಾನೆ. ಇಲ್ಲಿ ಭೌತಿಕನಾಗಿರ್ಬೇಕಂದ್ರೆ ಶಿಕ್ಷಣದ ಮೇಲೆ ವೆಚ್ಚ ಮಾಡಿರ್ತಾನೆ, ಅವನ ತರಬೇತಿಯನ್ನು ಹೊಂದಿರ್ತಾನೆ, ಕೌಶಲ್ಯವನ್ನು ಹೊಂದಿರ್ತಾನೆ ಮತ್ತು ಅವನಿಗೆ ಎಲ್ಲ ರೀತಿಯ ಕೆಲಸವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಅವನಿಗೆ ಆರೋಗ್ಯ ಏನಾದರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೆಚ್ಚು ಉತ್ಪಾದನೆಯನ್ನು ಸಹ ಕೈಗೊಳ್ತಾನೆ. ಯಾವ ವ್ಯಕ್ತಿ ಆರೋಗ್ಯವಾಗಿರ್ತಾನೋ ಅವನು ಯಾವಾಗಲೂ ಸಹ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ. ಹೆಚ್ಚು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಇಲ್ಲಿ ಹೆಚ್ಚು ಉತ್ಪಾದನೆಗೆ ಆರೋಗ್ಯದ ಮೇಲೆ ವೆಚ್ಚವನ್ನು ಕೈಗೊಳ್ಳಬೇಕು. ಹಾಗೆಯೇ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸುವುದು. ಉತ್ತಮ ಕೆಲಸವನ್ನು ನಿರ್ವಹಿಸಲು ನಮಗೆ ಆರೋಗ್ಯ ಅಂತಕ್ಕಂಥದ್ದು ಬೇಕಾಗುತ್ತದೆ. ಉತ್ತಮ ಕೆಲಸ ಅಂತ ಹೇಳಿದ್ರೆ ದಕ್ಷಯುತವಾಗಿ ಕೆಲಸವನ್ನು ಮಾಡಬೇಕು. ಯಾವ ಕೆಲಸವನ್ನು ಮಾಡ್ತಾನೋ ಅದನ್ನು ದಕ್ಷಯುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ದಕ್ಷಯುತವಾಗಿ ಅಂತ ಹೇಳಿದ್ರೆ ಯಾವುದೇ ಸಮಯವನ್ನ ಕಳೆದರೆ ಸೋಮಾರಿಗಳಾಗದೇನೆ ಅವರು ಕೆಲಸವನ್ನು ಮಾಡಬೇಕಾಗುತ್ತೆ. ಸೋಮಾರಿಗಳು ಅಂತ ಹೇಳಿದ್ರೆ ಆರೋಗ್ಯವಾಗಿರೋದಿಲ್ಲ, ಅವರು ಮಾನಸಿಕವಾಗಿ ಸೋಮಾರಿಗಳಾಗ್ತಾರೆ. ಹಾಗಾಗಿ ಇಲ್ಲಿ ಉತ್ತಮವಾಗಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ದಕ್ಷಯುತವಾಗಿ ಪ್ರತಿಯೊಂದು ಸಮಯವನ್ನ, ಪ್ರತಿಯೊಂದು ಗಂಟೆ ನಿಮಿಷಗಳನ್ನ ಅವನು ಸಮರ್ಥವಾಗಿ ಕೆಲಸದಲ್ಲಿ ಬಳಸಿಕೊಳ್ಳಬೇಕು. ಅವನಿಗೆ ಕೊಟ್ಟಿರ್ತಕ್ಕಂಥ ಅವರಲ್ಲಿ ಅವನಿಗೆಷ್ಟು ಅವರಿಗೆ 8 ಗಂಟೆಗಳ ಕೆಲಸ ಮಾಡಬೇಕಂತ ಇರುತ್ತೆ. ಅವನು ನಿರಂತರವಾಗಿ ಅಷ್ಟು ತಾಸುಗಳಲ್ಲಿ ಅವನ ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಉತ್ತಮವಾಗಿರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ನಿರ್ವಹಿಸಬೇಕು ಅಂತ ಹೇಳಿದ್ರೆ ಅವನಿಗೆ ಆರೋಗ್ಯದ ಮೇಲೆ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತದೆ. ಅನಂತರ ಆರೋಗ್ಯದ ಮೇಲೆ ಯಾಕೆ ನಾವು ವೆಚ್ಚ ಮಾಡಬೇಕು ಅಂತ ಹೇಳಿದ್ರೆ ಗೈರು ಹಾಜರಿ ತಪ್ಪಿಸಲು ಗೈರು ಹಾಜರಿಯನ್ನು ತಪ್ಪಿಸಬೇಕಾಗುತ್ತದೆ. ಒಬ್ಬ ವಿದ್ಯಾರ್ಥಿಗಳು ಅನಾರೋಗ್ಯ ಕಂಡು ಬಂತು ಅಂತ ಹೇಳಿದ್ರೆ ಅವನು ಶಾಲಾ ಕಾಲೇಜಿಗೆ ಬರೋದಿಲ್ಲ. ಶಾಲಾ ಕಾಲೇಜಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವತ್ತಿನ ವಿಷಯಗಳಿಂದ ಆ ವ್ಯಕ್ತಿ ವಂಚಿತನಾಗ್ತಾನೆ, ಆ ವಿದ್ಯಾರ್ಥಿ ವಂಚಿತನಾಗ್ತಾನೆ. ಯಾಕೆ ಅವನು ವಂಚಿತನಾದ? ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಹಾಗಾಗಿ ಅವನಿಗೆ ಆರೋಗ್ಯ ಇತ್ತು ಅಂದ್ರೆ ಅವನು ಸರಿಯಾಗಿ ಎಲ್ಲಿ ಬರ್ತಿದ್ದ? ಶಾಲಾ ಕಾಲೇಜುಗಳಿಗೆ ಸರಿಯಾದ ರೀತಿಯಲ್ಲಿ ಬರ್ತಿದ್ದ. ಈ ಗೈರು ಹಾಜರಿಯನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಆ ಒಬ್ಬ ವಿದ್ಯಾರ್ಥಿಗೆ ನಾವು ಆರೋಗ್ಯದ ಮೇಲೆ ವೆಚ್ಚವನ್ನು ಮಾಡಲೇಬೇಕಾಗುತ್ತದೆ. ಅನಾರೋಗ್ಯಕ್ಕೆ ಕಾರಣಗಳನ್ನು ಕಂಡುಹಿಡಿಯಬೇಕು ಮತ್ತು ಅನಾರೋಗ್ಯಕ್ಕೆ ಬೇಕಾದಂತಹ ಚುಚ್ಚುಮದ್ದುಗಳನ್ನು ಅಥವಾ ಔಷಧ ಉಪಚಾರಗಳನ್ನು ನಾವು ಮಾಡೋದ್ರಿಂದ ಅವನಲ್ಲಿ ಆರೋಗ್ಯವನ್ನು ವೃದ್ಧಿಸಿ ಆನಂತರ ಅವನನ್ನು ಶಾಲೆಯಿಂದ ಹೊರಗುಳಿಯೋದ್ರಿಂದ ತಪ್ಪಿಸಬಹುದು. ಹಾಗೇನೆ ಒಬ್ಬ ಕಾರ್ಮಿಕನಿಗೆ ಅನಾರೋಗ್ಯ ಉಂಟಾಯಿತು ಅಂದರೆ ಆ ವ್ಯಕ್ತಿ ಅವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸದಿಂದ ಉತ್ಪಾದನೆಯ ಪ್ರಮಾಣ ಏನಾಗ್ತದೆ? ಕಡಿಮೆ ಆಗುತ್ತೆ. ಯಾಕೆ ಉತ್ಪಾದನೆ ಪ್ರಮಾಣ ಕಡಿಮೆ ಆಗುತ್ತೆ? ಆ ವ್ಯಕ್ತಿಯಲ್ಲಿ ಕಾರ್ಮಿಕನಲ್ಲಿ ಅನಾರೋಗ್ಯ ಕಂಡು ಬಂದಿತ್ತು. ಆ ಕಾರ್ಮಿಕನಲ್ಲಿ ಅನಾರೋಗ್ಯ ಕಂಡು ಬಂದಿದ್ದರಿಂದ ಇಲ್ಲಿ ಆ ವ್ಯಕ್ತಿ ಗೈರು ಹಾಜರಾಗಬೇಕಾಯಿತು. ಇಂತಹ ಗೈರು ಹಾಜರಿಯನ್ನು ತಪ್ಪಿಸಲು ನಾವು ಆರೋಗ್ಯದ ಮೇಲೆ ವೆಚ್ಚವನ್ನು ಕೈಗೊಳ್ಳಲೇಬೇಕಾಗುತ್ತದೆ. ಹಾಗೆಯೇ ಮತ್ತೊಂದು ನೋಡೋದಾದ್ರೆ ಒಂದು ಆರೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿಯಿಂದ ನಮಗೆ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿ ಆ ಮೂಲಕ ಹೆಚ್ಚು ಆದಾಯವನ್ನು ಸಹ ಗಳಿಸಬಹುದಾಗಿದೆ. ಹೀಗಾಗಿ ನಾವು ಆರೋಗ್ಯದ ಮೇಲೆ ಈ 3 ಅಂಶಗಳಿಂದಾಗಿ ಆರೋಗ್ಯದ ಮೇಲೆ ವೆಚ್ಚವನ್ನು ಕೈಗೊಳ್ಳಬೇಕು. ಹಾಗಾದರೆ ಆರೋಗ್ಯದ ವೆಚ್ಚದ ಹೂಡಿಕೆ 3 ರೂಪಗಳು. ಆರೋಗ್ಯ ವೆಚ್ಚದ ಹೂಡಿಕೆಯ ರೂಪಗಳು ಯಾವ್ಯಾವುದ್ರ ಮೇಲೆ ನಾವು ವೆಚ್ಚವನ್ನು ಮಾಡಬೇಕಾಗುತ್ತದೆ? ಒಂದು ಪ್ರತಿಬಂಧಕ ಔಷಧಿಗಳ ಮೇಲೆ.
ಪ್ರತಿಬಂಧಕ ಔಷಧಿ. ಹಾಗೆಯೇ ಎರಡನೇದು ನಿವಾರಕ ಔಷಧಿಗಳು. ಮೂರು ಸಾಮಾಜಿಕ ಔಷಧಿ. ಹಾಗೆಯೇ ನಾಲ್ಕನೇದಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಉತ್ತಮ ಶೌಚಾಲಯಗಳು. ಇವುಗಳ ಮೇಲೆ ವೆಚ್ಚವನ್ನು ನಾವು ಕೈಗೊಳ್ಳಬೇಕಾಗುತ್ತದೆ. ಆರೋಗ್ಯದ ಮೇಲಿನ ವೆಚ್ಚಗಳಿವೆ. ಆರೋಗ್ಯದ ಮೇಲಿನ ವೆಚ್ಚಗಳು ಯಾವ್ಯಾವು? ಒಂದು ಪ್ರತಿಬಂಧಕ ಔಷಧ, ಎರಡು ನಿವಾರಕ ಔಷಧ, ಮೂರು ಸಾಮಾಜಿಕ ಔಷಧ, ನಾಲ್ಕು ಕುಡಿಯುವ ನೀರು, ಐದು ಶೌಚಾಲಯಗಳ ಮೇಲಿನ ವೆಚ್ಚಗಳು. ಇಲ್ಲಿ ಪ್ರತಿಬಂಧಕ ಔಷಧ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಬರ್ತಕ್ಕಂಥ ಕಾಯಿಲೆಗಳನ್ನ ಅಥವಾ ರೋಗಗಳನ್ನ ಮೊದಲನೇ ಗುರುತಿಸಿ ಅದಕ್ಕೆ ಔಷಧಿಗಳನ್ನು ನೀಡ್ತಕ್ಕಂಥದ್ದು. ಇವುಗಳನ್ನ ಪ್ರತಿಬಂಧಕ ಔಷಧಿ ಅಂತೇಳಿ ಕರಿತೀವಿ. ಈಗ ಮುಂದೆ ಬರ್ತಕ್ಕಂತಹ ಯಾವುದು ಪೋಲಿಯೋ ಅಂತಕ್ಕಂಥದ್ದು. ಪೋಲಿಯೋ ಮುಂದೆ ಬರ್ಬೋದು. ಹಾಗಾಗಿ ನಾವು ಏನ್ ಮಾಡ್ತೀವಿ, 5 ವರ್ಷದ ಮಕ್ಕಳಿಗೆ ಆ ಪೋಲಿಯೋ ಲಸಿಕೆಗಳನ್ನು ಹಾಕ್ತೀವಿ. ಅವ್ರಿಗೆ ಪೋಲಿಯೋ ಬಂದಿದೆ ಅಂತ ಹಾಕೋದಿಲ್ಲ. ಯಾಕಾಗ್ತೀವಿ? ಭವಿಷ್ಯದಲ್ಲಿ ಬರಬಾರ್ದು, ಪ್ರತಿಬಂಧಕ ಭವಿಷ್ಯದಲ್ಲಿ ಬರಬಾರ್ದು ಅನ್ನುವ ಉದ್ದೇಶದಿಂದ ಪೋಲಿಯೋ ಲಸಿಕೆಗಳನ್ನು ಹಾಕ್ತಾರೆ. ಹಾಗೆಯೇ ಜಾಂಡಿಸ್ ಕಾಯಿಲೆಗಳಿಗೆ ಬೇಕಾಗಿರ್ತಕ್ಕಂತಹ ಔಷಧಿಗಳನ್ನು ಕೊಡ್ತಾರೆ. ಹೀಗೆ ನಾವು ಭವಿಷ್ಯದಲ್ಲಿ ಬರ್ತಕ್ಕಂತಹ ಕಾಯಿಲೆಗಳನ್ನ, ರೋಗ ರುಜಿನಗಳನ್ನ ತಡೆಗಟ್ಟೋದಕ್ಕೆ ಪ್ರಾರಂಭದಲ್ಲಿಯೇ ಔಷಧಿಗಳನ್ನ ನಾವು ನೀಡಿದ್ರೆ ಅದನ್ನ ಏನಂತ ಕರಿತೀವಿ? ಪ್ರತಿಬಂಧಕ ಔಷಧ ಅಂತ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ನಿವಾರಕ ಔಷಧ. ಅಂತ ಹೇಳಿದ್ರೆ ಕಾಯಿಲೆ ಬಂದ ನಂತರ ಔಷಧೋಪಚಾರವನ್ನು ಮಾಡಬೇಕಾಗುತ್ತದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಜ್ವರ ಬಂತು, ಕೆಮ್ಮಾಯಿತು, ಹಾಗೆಯೇ ಇನ್ನೇನೋ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಆ ಕಾಯಿಲೆ ಬಂದ ನಂತರ ನಾವು ಅವನಿಗೆ ಔಷಧೋಪಚಾರಗಳನ್ನು ಮಾಡಬೇಕಾಗುತ್ತೆ, ಸೂಕ್ತ ಚಿಕಿತ್ಸೆಗಳನ್ನು ಕೊಡಬೇಕಾಗುತ್ತೆ. ಅಂತಹ ಚಿಕಿತ್ಸೆಗಳನ್ನ ನಾವು ನಿವಾರಕ ಔಷಧಿಗಳು ಅಥವಾ ರೋಗ ನಿರೋಧಕ ಔಷಧಿಗಳನ್ನು ಕೊಡಬೇಕಾಗುತ್ತದೆ. ಹಾಗೆಯೇ ಮೂರನೇದು ಸಾಮಾಜಿಕ ಔಷಧ ಅಂತ ಹೇಳಿದ್ರೆ ಕಾಯಿಲೆಯ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು, ಒಂದು ರೋಗದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು, ಸಮಾಜದಲ್ಲಿ ಅರಿವನ್ನು ಮೂಡಿಸತಕ್ಕಂಥದ್ದು. ನಿಮಗೆ ಗೊತ್ತಿದೆ, ಈಗ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾ ಇದ್ವಿ? ಪ್ರಚಾರ ಮಾಡ್ತಾ ಇದ್ವಿ. ಎಲ್ಲ ಕಡೆ ನೋಡ್ಬೋದು, ಹಾಸ್ಪಿಟಲ್ಗಳಿರ್ಬೋದು, ಹಾಗೆಯೇ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಶಾಲಾ ಕಾಲೇಜುಗಳ ಕಟ್ಟಡಗಳಾಗಿರ್ಬೋದು, ಎಲ್ಲ ಕಡೆನೂ ಸರ್ಕಾರಿ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಖಾಸಗಿ ಒಂದು ಕಟ್ಟಡಗಳಾಗಿರ್ಬೋದು, ಎಲ್ಲರ ಮೇಲೂ ಸಹ ತಂಬಾಕನ್ನ ನಿಷೇಧಿಸುವುದು, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಈ ರೀತಿಯಾಗಿರ್ತಕ್ಕಂಥ ಸ್ಲೋಗನ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅವುಗಳೇನದು? ಸಾಮಾಜಿಕ ಅರಿವು ಅಂದ್ರೆ ಶಿಕ್ಷಣವನ್ನು ನೀಡೋದು. ಮುಂದಿನ ನಮ್ಮ ತಪ್ಪಿನಿಂದಾಗಿ, ಸ್ವಯಂಕೃತ ತಪ್ಪಿನಿಂದಾಗಿ ಬರಬಹುದಾಗಿರ್ತಕ್ಕಂತಹ ಕಾಯಿಲೆಗಳು, ಸಿಗರೇಟ್ ಸೇರೋದು, ಮದ್ಯಪಾನ ಮಾಡ್ತಕ್ಕಂಥದ್ದು, ತಂಬಾಕು ಹಾಕ್ತಕ್ಕಂಥದ್ದು, ಇಂಥವುಗಳನ್ನ ಮಾಡಿದ್ರೆ ಮುಂದೆ ಅಪಾಯಗಳು ಕಟ್ಟಿಟ್ಟಾಗುತ್ತೆ. ಹಾಗೇನೆ ಒತ್ತಡ ನಿವಾರಣೆ ಮಾಡಬೇಕು ಅಂದ್ರೆ BP ಕಂಟ್ರೋಲ್ ಹೇಗೆ ಮಾಡ್ಕೊಬೇಕು, ಶುಗರನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಇವುಗಳನ್ನ ನಾವೇನ್ ಮಾಡ್ತೀವಿ? ಮೊದಲನೇ ಜನರಿಗೆ ಮಾಹಿತಿಯನ್ನು ಕೊಡ್ತೀವಿ. ಹಾಗೆಯೇ ಇತ್ತೀಚೆಗೆ ಬಂದಿರತಕ್ಕಂತಹ ಈಗ ನಾವೇನು ಸಂಕಷ್ಟದಲ್ಲಿದ್ದೀವಿ, ಈ ಕೊರೋನಾ ವೈರಸ್ ಅಂತಕ್ಕಂಥದ್ದು, ಈ ಕೊರೋನಾ ವೈರಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮಾಸ್ಕ್ ಹಾಕೊಳ್ರಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳ್ರಿ, ಹಾಗೇನೆ ಕೈಗಳನ್ನು ಆಗಿದ್ದಾಗೆ ಶುದ್ಧಗೊಳಿಸ್ತಾ ಇರಿ, ಸೋಪನ್ನು ಬಳಸಿ ಶುದ್ಧಗೊಳಿಸಿ, ಹೊರಗೆ ಹೋಗಿ ಮನೆಗೆ ಬಂದರೆ
ಯಾವ ವ್ಯಕ್ತಿಯನ್ನು ಸಹ ಮುಟ್ಟದೇನೆ ಸ್ನಾನವನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂತಹ ಅರಿವನ್ನು ನಾವು ಮಾಧ್ಯಮಗಳ ಮೂಲಕ, ಸಾಮಾಜಿಕ ಮಾಧ್ಯಮಗಳು, ಹಾಗೆಯೇ ದೃಶ್ಯ ಮಾಧ್ಯಮಗಳು, ಹಾಗೆಯೇ ಸೋಷಿಯಲ್ ಮೀಡಿಯಾಗಳು, ಈ ಎಲ್ಲ ಮಾಧ್ಯಮಗಳ ಮೂಲಕ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಪ್ರಚಾರವನ್ನು ಕೈಗೊಳ್ತಾ ಇದೆ. ಹೀಗೆ ಈ ಪ್ರಚಾರವನ್ನು ಕೈಗೊಳ್ಳೋದನ್ನ ಆ ಮೂಲಕ ನಾವು ಇವುಗಳ ಪ್ರಚಾರಕ್ಕಾಗಿ ನಾವೇನ್ ಮಾಡಬೇಕಾಗುತ್ತೆ, ಆರೋಗ್ಯದ ಮೇಲಿನ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು. ನೀರು ಕುಡಿಯುವ ನೀರು, ಅದು ಎಂಥ ನೀರು? ಶುದ್ಧ ಕುಡಿಯುವ ನೀರು. ಶುದ್ಧ ಕುಡಿಯುವ ನೀರನ್ನ ನಾವು ಹೆಚ್ಚು ಬಳಸಬೇಕು. ನೀರಿಗೆ ನಾವು ಹಣವನ್ನು ವೆಚ್ಚ ಮಾಡಬೇಕಾಗುತ್ತದೆ. ಶುದ್ಧ ಕುಡಿಯುವ ನೀರನ್ನು ನಾವು ಬಳಸಿದ್ದೆ ಆದರೆ ಸಾಕಷ್ಟು ರೋಗ ರುಜಿನಗಳನ್ನು ನಾವು ನಿವಾರಣೆ ಮಾಡಿದ ಹಾಗೇನೆ. ರೋಗಗಳ ಮೂಲ ಯಾವುದಾಗಿರ್ತದೆ? ಒಂದು ಗಾಳಿ, ಮತ್ತೊಂದು ನೀರು. ನೀರಿನ ಮೂಲಕ ಬರ್ತಕ್ಕಂಥ ರೋಗಗಳನ್ನು ನಾವು ವ್ಯವಸ್ಥಿತವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಶುದ್ಧ ಕುಡಿಯುವ ನೀರನ್ನು ನಾವು ಬಳಸಬೇಕಾಗುತ್ತೆ. ಹಾಗೆಯೇ ಶೌಚಾಲಯಗಳು ಅಂತ ಹೇಳಿದ್ರೆ ಇಲ್ಲಿ ನಾವು ಬಯಲು ಪ್ರದೇಶದಲ್ಲಿ ಮಲ ವಿಸರ್ಜನೆ ಮಾಡ್ತಕ್ಕಂಥದ್ದು ನೋಡಿದ್ದೀವಿ. ಅದರಿಂದ ಅನೇಕ ಕಾಯಿಲೆಗಳು ಬರ್ತವೆ, ಅನೇಕ ರೋಗ ರುಜಿನಗಳು ಬರ್ತವೆ. ಹಾಗಾಗಿ ಅದರ ಬದಲಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರೆ ಒಂದು ನೈರ್ಮಲ್ಯತೆಯನ್ನು ಕಾಪಾಡಬಹುದು. ಹಾಗಾಗಿ ನಾವು ಆರೋಗ್ಯದ ಮೇಲಿನ ವೆಚ್ಚವನ್ನು ಕೈಗೊಳ್ಳಬಹುದು. ಹೀಗಾಗಿ ಆರೋಗ್ಯದ ಮೇಲಿನ ವೆಚ್ಚವನ್ನು ನಾವು ಪ್ರಮುಖವಾಗಿ 5 ಕ್ಷೇತ್ರಗಳ ಮೇಲೆ ವೆಚ್ಚವನ್ನು ಕೈಗೊಳ್ತೀವಿ. ಇಷ್ಟು ಇವತ್ತಿನ ವಿಷಯ, ಮಾನವ ಬಂಡವಾಳದ ನಿರ್ಮಾಣ. ಮಾನವ ಬಂಡವಾಳ ಅಂದ್ರೆ ಏನು, ಶಿಕ್ಷಣದ ಮೇಲೆ ಯಾಕೆ ವೆಚ್ಚ ಮಾಡ್ತೀವಿ, ಮತ್ತು ಆರೋಗ್ಯದ ವೆಚ್ಚದ ರೂಪಗಳು ಯಾವ್ಯಾವು ಅನ್ನೋದನ್ನ ಇವತ್ತು ತಿಳ್ಕೊಂಡಿದ್ದೀವಿ.